ಶ್ರೇಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಭೀಷ್ಮ ಪರ್ವದ ಬಹಳ ಮುಖ್ಯವಾದ ಒಂದು ಘಟ್ಟ ವಿಶ್ವೋಪಾಖ್ಯಾನ ಪರ್ವ. ಆ ವಿಶ್ವೋಪಾಖ್ಯಾನ ಪರ್ವದಲ್ಲಿ ನರನಾರಾಯಣರೇ ಅರ್ಜುನ ಮತ್ತು ಕೃಷ್ಣನಾಗಿ ಅವತರಿಸಿದ್ದಾರೆ. ಹಾಗಾಗಿ ನೀನು ಈ ಯುದ್ಧದಲ್ಲಿ ನಿನಗೆ ಯಾವ ರೀತಿಯ ಪ್ರತಿಕ್ರಿಯೆ ಉಂಟಾಗುತ್ತೆ ಅನ್ನೋದನ್ನು ನೀನು ಊಹಿಸಬಹುದು. ಯಾಕೆಂದರೆ ಯಾವಾಗಲೂ ಕೂಡ ವ್ಯಕ್ತಿ ತಾನು ಯುದ್ಧಕ್ಕೆ ಅಥವಾ ಯಾವುದಕ್ಕಾದರೂ ಬರುವಾಗ ಮುಂಚೆ ಅವನಿಗದರ ತನ್ನ ಮಿತಿಯ ಅರಿವು ಇರಬೇಕು. ಅದಿಲ್ಲದೆ ಹೋದರೆ ಆಸಂದಂ ಸ್ವೀಕುರು ವರ್ತತೆ ತತ್ರ ಪೃಷ್ಠತಃ ಅಪಿ ಅಸ್ತಿ. ಸ್ವಯಂ ಭಗವಂತನೇ ಕೃಷ್ಣನಾಗಿ ಅವತರಿಸಿರುವಂಥದ್ದು ಮತ್ತು ಜಗತ್ತಿನ ಎಲ್ಲ ಕಾರ್ಯಭಾರಗಳನ್ನು ಅವನು ತಿಳಿದ ಹಾಗೆ ಬೇರೆ ಯಾರೂ ತಿಳಿದಿಲ್ಲ. ಅವನಿಗೆ ಏನು ಕಾರ್ಯಭಾರ ಮಾಡಬೇಕು ಅಂತಿದೆ ಅದನ್ನು ಅವನು ನಿಶ್ಚಯವಾಗಿ ಮಾಡ್ತಾನೆ. ಪಾಂಡವರು ಧರ್ಮದ ಪ್ರವೃತ್ತಿಯಲ್ಲಿ ಇದ್ದಾರೆ, ಆದ್ರಿಂದಾಗಿ ಧರ್ಮಕ್ಕೆ ಜಯ ಅನ್ನುವ ಮಾತನ್ನು ಅವನು ನಡೆಸ್ತಾನೆ. ನೀನು ಗಡಿಬಿಡಿ ಮಾಡಿ ಅವರು 13 ವರ್ಷ ಸರಿಯಾದ ನಿಯಮ ಪಾಲಿಸಿಲ್ಲ ಅಂತ ಹೇಳಿದಿ, ಆಮೇಲೆ ಅವರಿಗೆ ಅಕಾರಣವಾಗಿ ಅವರನ್ನ ಬೇರೆ ಬೇರೆ ರೀತಿಯಿಂದ ಸಾಯಿಸುವ ಪ್ರಯತ್ನ ಮಾಡಿದೆ. ಅದು ಯಾವುದನ್ನು ಕೂಡ ಪಾಂಡವರು ಅಲ್ಲೇ ಪ್ರತಿಕ್ರಿಯೆ ಕೊಡ್ಲಿಲ್ಲ. ಎಲ್ಲವನ್ನು ಸುಮ್ಮನೆ ಅನುಭವಿಸ್ತಾ ಬಂದ್ರು. ದೇವರು ಕೃಷ್ಣನಿಗೆ ಗೊತ್ತಿದೆ, ಅವನು ನೋಡ್ಕೋತಾನೆ ಅಂತ. ಈಗ ಕೃಷ್ಣನಿಗೆ ಸಮಯವನ್ನ ಸಾಧಿಸುವ ಸಮಯ. ಆದ್ರಿಂದಾಗಿ ಅವ್ರು ಇಷ್ಟು ನ್ಯಾಯವಾಗಿ ಬದುಕಿದ ಮೇಲೆ ನೀನು ಅವರನ್ನ ಕೊಂದು ಬಿಡ್ತೇನೆ, ನಾಶ ಮಾಡಿಬಿಡ್ತೇನೆ ಅಂತೆಲ್ಲ ಹಾರಾಡಿದ್ರೆ ಕೃಷ್ಣ ಇದಕ್ಕೆ ಅವಕಾಶ ಕೊಡುವನಲ್ಲ ಅಂತ ಆ ದಿವಸದ ಸೋಲಿನ ಹಿನ್ನೆಲೆಯಲ್ಲಿ ಅವನಿಗೆ ಅನೇಕ ಉಪದೇಶಗಳನ್ನು ಮಾಡಿದ್ದ. ಅವತ್ತೇನಾಯ್ತು ಅಂದ್ರೆ ಮರುದಿವಸ ಬೆಳಿಗ್ಗೆ ಇಷ್ಟು ಉಪದೇಶ ಕೇಳಿ ಹೋದವನು ಮರುದಿವಸ ಯುದ್ಧದ ಬಗ್ಗೆನೇ ಮಾತಾಡ್ತಿದ್ದಾನೆ. ಅವನು ಹಿಂದಿನ ರಾತ್ರಿ ಎಲ್ಲ ಪ್ರಶ್ನೆ ಕೇಳಿದ್ದಕ್ಕೆ ಕೃಷ್ಣ ಯಾರೋ ಭೀಷ್ಮಾಚಾರ್ಯರು ಹೇಳಿದ್ದು ಸಮಾಧಾನ ಮಾಡಿಕೊಂಡು ಸಂಧಾನ ಮಾಡ್ಕೋ ಅಂತ. ಆದ್ರೆ ಸಂಧಾನದ ಸುದ್ದಿ ಕೂಡ ಎತ್ತಲಿಲ್ಲ ಮರುದಿವಸ. ಇವತ್ತು ಯಾವ ವ್ಯೂಹ, ಇವತ್ತು ಹೇಗೆ ಯುದ್ಧ ಮಾಡುದು, ಅದಕ್ಕೇನು ಸಿದ್ಧತೆ ಬೇಕು, ಅದನ್ನ ನಾನೇನ್ ಮಾಡಬೇಕು ಅಂತೆಲ್ಲ ಏನೇನೋ ಪ್ರಶ್ನೆ ಕೇಳಿ ಕೊನೆಗೆ ಇವನಿಗೆ ಬೊರ್ಗಲ್ಲ ಮೇಲೆ ನೀರೆರೆದಂತೆ ಅಂತ, ಇವನೇನು ಬದಲಾಗೋನಲ್ಲ ಅಂತ ಭಾವಿಸಿ ಅವತ್ತು ಮಕರ ವ್ಯೂಹವನ್ನ ಸೇರಿಸಿದ್ರು. ಮಕರ ವ್ಯೂಹಕ್ಕೆ ಎದುರಾಗಿ ಇವರು ಶೇನ ವ್ಯೂಹವನ್ನ ಮಾಡಿದ್ರು ಪಾಂಡವರು. ಧೌಮ್ಯರು ಮುಂದೆ ನಿಂತು, ಶೇನ ವ್ಯೂಹ ಅಂದ್ರೆ ಹದ್ದಿನ ಹಾಗೆ, ಮಕರ ಅಂತಂದ್ರೆ ಮೀನು ಹೇಗೆ ನುಂಗುತ್ತೋ ಹಾಗೆ ವ್ಯೂಹವನ್ನು ಕಟ್ಟಿದ್ರೆ, ಮೀನನ್ನು ಹೇಗೆ ಹಿಡಿಯುತ್ತೋ ಹಾಗೆ ಅವರು ಶೇನ ವ್ಯೂಹವನ್ನ ಮಾಡಿ ಅವರ ವ್ಯೂಹಕ್ಕೆ ಪ್ರತ್ಯುತ್ತರವನ್ನ ಕೊಡ್ಲಿಕ್ಕೋಸ್ಕರ ಯಾರ್ಯಾರು ಎಲ್ಲಿ ನಿಲ್ಬೇಕು ಅನ್ನೋದರ ಒಂದು ರೂಪುರೇಷೆ ಹಿಂದೆ ಆಗಿತ್ತು. ಅದರಲ್ಲಿ ಮುಖ್ಯವಾಗಿ ದೃಷ್ಟದ್ಯುಮ್ನ, ಭೀಮಸೇನ, ಶಿಖಂಡಿ, ಆಮೇಲೆ ಸಾತ್ವಿಕಿ ಮೊದಲಾದವರೆಲ್ಲರೂ ಕೂಡ ಒಂದೊಂದು ಜಾಗದಲ್ಲಿ ನಿಂತು ಆ ವ್ಯೂಹದ ರಕ್ಷಣೆಗೋಸ್ಕರ ನಿಂತಿದ್ದಾರೆ. ಎದುರುಗಡೆಯಿಂದ ಅಶ್ವತ್ಥಾಮ, ದ್ರೋಣ, ಭೀಷ್ಮ, ಆಮೇಲೆ ಇನ್ನುಳಿದ ಈ ಕೌರವನ ತಮ್ಮಂದಿರು ಇವರೆಲ್ಲರನ್ನು ಸೇರಿಸಿಕೊಂಡು ಮಕರ ವ್ಯೂಹದಲ್ಲಿ ಅವರು ಯುದ್ಧ ಮಾಡ್ತಾ ಇದ್ದಾರೆ. ಜೊತೆಗೆ ದೃಪದ, ವಿರಾಟ, ಆಮೇಲೆ ವಿರಾಟನ ಮಕ್ಕಳು ಒಂದಿಷ್ಟು ಜನ ಇದ್ರು, ಒಬ್ರಲ್ಲ. ವಿರಾಟನಿಗೆ ಅನೇಕ ಜನ ಮಕ್ಕಳಿದ್ರು. ಆ ಮಕ್ಕಳೆಲ್ಲರೂ ಕೂಡ ಯುದ್ಧಕ್ಕಾಗಿ ಇಲ್ಲಿ ಬಂದಿದ್ದಾರೆ. ಭೀಮಸೇನ ಮುಂದಿನಿಂದ ನಿಂತುಕೊಂಡು ಯುದ್ಧ ಮಾಡ್ತಾ ಇದ್ದಾನೆ. ಮೋಹಯನ್ ಪಾಂಡಪುತ್ರಾಣಾಂ ವ್ಯೂಢಂ ಸೈನ್ಯಂ ಮಹಾಹವೇ ಸಮುಹ್ಯತಿ ತದಾ ಸೈನ್ಯೇ ತ್ವರಮಾಣೋ ಧನಂಜಯ. ಧನಂಜಯ ಮುಂದೆ ನಿಂತಿದ್ದಾನೆ, ಆ ಕಡೆಯಿಂದ ಭೀಷ್ಮರು ಮುಂದೆ ನಿಂತಿದ್ದಾರೆ. ಇಬ್ಬರ ನಡುವೆ ಅತ್ಯಂತ ತೀವ್ರವಾದ ಯುದ್ಧವಾಯಿತು. ಸೇನಾನಿಗಳು, ರಥಿಕರು, ಆಮೇಲೆ ಕಾಲಾಳುಗಳು, ಜೊತೆಗೆ ಆನೆ ಮೇಲೆ ಕೂತವರು ಎಲ್ಲರೂ ತಮ್ಮ ತಮ್ಮ ಎದುರಾಳಿಗಳನ್ನ ತಮ್ಮ ಬಾಣಗಳಿಂದ ಆಕ್ರಮಣ ಮಾಡ್ತಾ ಛಾದಯಾಮಾಸ ಮುಚ್ಚಿಬಿಟ್ರು ಅಂತ. ಅಂದ್ರೆ ಅಷ್ಟು ವೇಗವಾಗಿ ದೂರದಲ್ಲಿ ನೋಡೋರಿಗೆ ಏನು ಬಟ್ಟೆ ಹಾಸಿಬಿಟ್ಟಿದ್ದಾರೆ ಕಪ್ಪಿದ್ದು ಅನ್ನುವ ಹಾಗೆ ಕಾಣುವಂತೆ ಪ್ರತ್ಯುತ್ತರಗಳನ್ನು ಕೊಡ್ತಾ ಇದ್ದಾರೆ. ಇಂತಹ ಅವ್ಯವಸ್ಥೆಯ ಮಧ್ಯದಲ್ಲಿ ಭೀಮನ ಕೈಯಲ್ಲಿ ಕೆಲವರು ಸಿಕ್ಕಿಬೀಳ್ತಾರೆ.
ಯಾರು ದುರ್ಯೋಧನನ ತಮ್ಮಂದ್ರು. ಅವತ್ತು ಅವರಿಗೆ ಸೈನ್ಯದ ದಿಕ್ಕಿನಲ್ಲಿ ಅವರು ಎದುರುಗಡೆ ನಿಂತು ಬಿಟ್ಟಿದ್ರ, ಭೀಮಸೇನ ಎದುರುಗಡೆ ಬಂದಿದ್ದ, ಅವರನ್ನು ಹಿಡಿದು ನೋಡ್ತಾ ನೋಡ್ತಾ ಇರ್ಬೇಕಾದ್ರೇನೆ, ಯಾರು ದುರ್ಯೋಧನ ಎದುರುಗಡೆ ಇರ್ಬೇಕಾದ್ರೆ ಅವನನ್ನು ನೋಡಿನೇ ಬೇಕು ಅಂತ 2 ಹೊಡೆದ ಜಾಸ್ತಿ. ನಿನ್ಗೆ ಹೀಗೆ ಹೊಡಿತೇನೆ ಅಂತ, ಅದು ಈ ಡೈರೆಕ್ಟ್ ಅವ್ರಿಗೆ ಹೊಡಿಯೋಗಿಂತ ಪೆಟ್ಟು ಯಾವಾಗ ಜಾಸ್ತಿ ಅಂದ್ರೆ ನಿನಗ್ ನಾಳೆ ಹೀಗೆ ಬೀಳುತ್ತೆ ಅಂತ ಎದುರುಗಡೆ ಹಿಡಿದು ನೆಗ್ಗೆ ಗುಗ್ಗೆ ಮಾಡ್ತಾರಲ್ಲ, ಆವಾಗ ಅದು ಇನ್ನೂ ಕಷ್ಟ. ನಿನ್ನನ್ನು ಹೀಗೆ ಕೊಲ್ತೇನೆ, ನಿನ್ನನ್ನು ಹೀಗೆ, ಅದು ಅರೆಬರೆ ಕೊಲ್ಲುವುದು ಅಂತ. ಕಂಸನನ್ನ ಡೈರೆಕ್ಟ್ ಕೊಂದಿದ್ರಷ್ಟು ಬೇಸರ ಆಗ್ತಿರ್ಲಿಲ್ಲ. ಕಂಸನ ಪ್ರತಿಯೊಂದು ದಾಳವನ್ನು ಕೂಡ ಉರುಳಿಸ್ತಾ ನೀನ್ ಯಾವ ಪ್ರಯೋಗ ಮಾಡಿದ್ರು ಕೂಡ ನಾನು ನಿಲ್ಲುವವನಲ್ಲ, ಹಿಂದೆ ಸರಿಯೋನಲ್ಲ, ನಿನ್ನ ಎಲ್ಲಾ ಮೂಲಗಳನ್ನು ನಾಶ ಮಾಡ್ತೇನೆ ಅಂತ ತೋರಿಸಿದ ಹಾಗೆ ಪಾಂಡವರು ಕೂಡ ಇಲ್ಲಿ ಯುದ್ಧ ಮಾಡುವಾಗ, ಅದರಲ್ಲೂ ಭೀಮಸೇನ ಅನೇಕರನ್ನ ಸಂಹಾರ ಮಾಡಿದ. 4 ಜನ ಅವನ ಕೈಯಲ್ಲಿ ಸಿಕ್ಕು ಸತ್ರು. ಯಥಾ ಬಲಂ ಯಥಾ ವೀರ್ಯಂ ಕರ್ಮ ಕುರ್ಯಾಮಹಂ ಹಿತೆ ಇತ್ಯುಕ್ತ್ವಾ ತೇ ಸುತಂ ರಾಜನ್ ಅಭ್ಯಪದ್ಯತ ವಾಹಿನೀಂ. ಬಂದು ದ್ರೋಣಾಚಾರ್ಯರನ್ನ ತಿವಿಲಿಕ್ ಶುರು ಮಾಡ್ದ. ಏನ್ ಮಾಡ್ತಿದ್ದೀರಿ ನೀವು? ಸುಮ್ನೆ ಯುದ್ಧ ಮಾಡ್ತೀರಿ, ಹೆಸರಿಗೆ ಮಾತ್ರ ಯುದ್ಧ. ಅವರಿಗೆ ಜಯ ಆಗ್ತಾ ಇದೆ, ನಾವು ಸೋಲ್ತಾ ಇದ್ದೇವೆ, ನಮ್ಮವರೆಲ್ಲ ಸಾಯ್ತಾ ಇದ್ರೆ, ನನ್ನವರೇ ಕಣ್ಮುಂದೆ ಸಾಯ್ತಿದ್ದಾರೆ, ನೀವೇನು ಮಾಡ್ತಿಲ್ಲ, ಏನು ಮಾಡ್ತಿಲ್ಲ ಅಂತ ಪ್ರತಿ ದಿವಸ ನೀನ್ ಮಾಡ್ಬೋದಲ್ಲ, ಅವರನ್ನೇನ್ ತಿವಿಯುದು ನೀನು? ಅವನಿಗೆ ಹೋಗ್ಲಿಕ್ಕೆ ಧೈರ್ಯ ಇಲ್ಲ. ದ್ರೋಣಾಚಾರ್ಯ ನೀವಲ್ಲ ಸೇನಾಧಿಪತಿಗಳು, ನಿಮ್ಗೆ ಯಾಕೆ ಕೊಟ್ಟದ್ದು ವ್ಯವಸ್ಥೆಯನ್ನು ವಹಿಸಿ ಮಾಡಿ ಮುಂದೆ ಅಂತ. ಹೀಗೆ ನಿನ್ನ ಮಗ ಎಲ್ಲರನ್ನು ತಲೆ ತಿಂತಿದ್ದ. ಭೀಷ್ಮಾಚಾರ್ಯರನ್ನ, ದ್ರೋಣಾಚಾರ್ಯರನ್ನ, ಅಶ್ವತ್ಥಾಮರನ್ನ ಹಿಡಿದು ಏನು ಮಾಡ್ತಿಲ್ಲ ನೀವು, ಸುಮ್ಮನೆ ನನಗೆ ನನ್ನ ಪಾರ್ಟಿಯಲ್ಲಿ ಇದ್ದೀರಿ ಅಂತ ಮಾತ್ರ, ಸುಮ್ಮನೆ ಅವರನ್ನೇ ಧರ್ಮಕ್ಕೆ ಜಯ ಅಂತ ಹೆಸರು ಹೇಳ್ಕೊಂಡು ಪಾಂಡವರಿಗೆ ಜಯ ಆಗ್ಲಿ ಅಂತ ಆಶೀರ್ವಾದ ಮಾಡ್ತಾ ಇದ್ರಿ. ನೀವು ಯಾರು ಕೂಡ ನನಗೆ ಸುಲಭದಲ್ಲಿ ಗೆಲುವನ್ನ ಸಂಪಾದಿಸಿಕೊಡುವ ನಿಮ್ಮ ಶಕ್ತಿಯನ್ನು ಬಳಸ್ತಾ ಇಲ್ಲ. ತಥೋ ದ್ರೋಣಶ್ಚ ಭೀಷ್ಮಶ್ಚ ತಥಾ ಶಲ್ಯಶ್ಚ ಮಾರಿಷ ಭೀಮಸೇನಂ ರಣೇ ಕ್ರುದ್ಧಾನ್ ಛಾದಯಾನ್ ಚಕ್ರಿರೆ ಶರೈಹಿ. ಆಗ ಎಲ್ಲರನ್ನು ಹೀಗೆ ತಿವಿತಿದ್ನ, ಎಲ್ಲರೂ ಒಟ್ಟಿಗೆ ಸೇರಿದ್ರು. ಶಲ್ಯ, ಭೀಷ್ಮ, ದ್ರೋಣ, ಅಷ್ಟೂ ಜನ ಸೇರಿ ಭೀಮನ ಮೇಲೆ, ಒಬ್ಬನ ಮೇಲೆ ಒಟ್ಟಿಗೆ ಮುಗಿಬಿದ್ರು. ಕಾಯ್ಲಿಲ್ಲ. ಅವನು ರಥ, ಅವನಿಗೆ ರಥ ಬೇಕಿರ್ಲಿಲ್ಲ, ಅದು ಬೇರೆ ಪ್ರಶ್ನೆ. ಆದ್ರೆ ಒಬ್ಬ ಯುದ್ಧ ಮಾಡುವಾಗ ಅವನ ರಥದಲ್ಲಿದ್ರೆ ಮಾತ್ರ ನಾವು ರಥದಲ್ಲಿ ಯುದ್ಧ ಮಾಡ್ಬೇಕು. ಅವನ ಆನೆಯಲ್ಲಿದ್ರೆ ನಾವು ಆನೆ ಜೊತೆಗೆ ಯುದ್ಧ, ಅದು ಧರ್ಮ ಯುದ್ಧ. ಹೇಗಿದ್ರು ಕೊಂದು ಬಿಡುದು ಅಂತಲ್ಲ ಪ್ರಶ್ನೆ. ಅವನು ಮಲಗಿದ್ರು ಕುತ್ತಿಗೆ ಕತ್ತರಿಸಿ ಹೋಗುದು ಅನ್ನೋ ತರದ್ದಲ್ಲ ಯುದ್ಧ. ಅದು ಎದುರಾಳಿಗೆ ಅವಕಾಶ ಕೊಡಬೇಕಿತ್ತು. ಆದ್ರೆ ಭೀಮಸೇನನನ್ನ ಅವರೆಲ್ಲರೂ ಅವಕಾಶ ಕೊಡದಂತೆ ಅಭಿಜಗ್ಮುಹು. ಯಾವಾಗ ತನ್ನ ದೊಡ್ಡಪ್ಪನ ಮೇಲೆ ದಾಳಿ ಮಾಡ್ತಾರೆ ಅಂತ ಗೊತ್ತಾಯ್ತು ಅಭಿಮನ್ಯು, ಅವನು ಮಧ್ಯಕ್ಕೆ ಬಂದ ಭೀಮನನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ. ಅಂದ್ರೆ ಇದು ಪರಸ್ಪರ ಯುದ್ಧದಲ್ಲೊಂದು ಕ್ರಮ. ಒಬ್ಬರಿಗೆ ರಕ್ಷಣೆಗೆ ಇನ್ನೊಬ್ರು ಸಹಕಾರ ಕೊಡುವಂತದ್ದು ಬಹಳ ಮುಖ್ಯ. ಹಾಗಾಗಿ ವಿವ್ಯಧುರ್ನಿಶಿತೈರ್ಬಾಣೈಹಿ ಭೀಷ್ಮರನ್ನ ಅಭಿಮನ್ಯು ಎದುರಿಸಿದ. ಭೀಷ್ಮಾಚಾರ್ಯರು ಹಿಂದೇಟ ಹಾಕಿದ್ರು. ಅವನು ಈ ಪರಾಕ್ರಮ, ಎಳೆಯ ಹುಡುಗ, ಪುಟ್ಟ ಹುಡುಗ, ಸುಮ್ನಿರು ಅಂದ್ರೆ ನನ್ನ ಬಾಣಕ್ಕೆ ಪುಟ್ಟತನ ಇಲ್ಲ, ಅದು ಉತ್ತರ ಕೊಡುತ್ತೆ ಅಂತ ಮತ್ತೆ ಹೊಡೆದ. ಭೀಷ್ಮದ್ರೋಣೌ ತು ಸಂಕ್ರುದ್ಧಾನ್ ಆಪತಂತೌ ಮಹಾಬಲೌ ಪ್ರತ್ಯುದ್ಯಯೌ ಶಿಖಂಡೀತು ಮಹೇಶ್ವಾಸೋ ಮಹಾಹವೇ. ಯಾವಾಗ ಅವನನ್ನ ಇಬ್ರು ಸೇರಿ ಮುಗಿಬಿದ್ರೋ ದ್ರೋಣಾಚಾರ್ಯ ಭೀಷ್ಮಾಚಾರ್ಯರು, ಆಗ ಶಿಖಂಡಿ ಎದುರು ಬಂದ. ಶಿಖಂಡಿ ಬಂದಾಗ ದ್ರೋಣಾಚಾರ್ಯ ಸ್ವಲ್ಪ ಹಿಂದೆ ಸರಿದ್ರು. ಯಾರು? ಭೀಷ್ಮಾಚಾರ್ಯ ಹಿಂದೆ ಸರಿದ್ರು. ಭೀಷ್ಮಾಚಾರ್ಯ ಹಿಂದೆ ಸರಿದ್ರೆ ದ್ರೋಣಾಚಾರ್ಯ ಹತ್ರ ಯುದ್ಧ ಮಾಡ್ದ. ಯುದ್ಧ ಮಾಡುವಾಗ ಅವನು ಯಾಕೆ ಅವ್ರು ಬಿಟ್ರು ಅಂದ್ರೆ ಅವರ್ಜಯತ ಸಂಗ್ರಾಮಂ ಸ್ತ್ರೀತ್ವಂ ತಸ್ಯ ಅನುಸ್ಮರನ್. ಹಿಂದೆ ಇವನು ಆ ಶಿಖಂಡಿನಿ ಆಗಿ ಇದ್ದವನಾದ್ರಿಂದಾಗಿ ನನ್ನ ವ್ರತ, ನಾನು ಅಂತವ್ರೊಟ್ಟಿಗೆ ಯುದ್ಧ ಮಾಡಲ್ಲ ಅಂತ. ಆದ್ರೆ ಇವನು ಶಿಖಂಡಿ ಅದನ್ನೆಲ್ಲ ನೋಡ್ಲಿಲ್ಲ. ನಮಗೊಂದು ಅರ್ಥ ಆಗ್ಬೇಕಾದ ಸಂಗತಿ ಏನು ಅಂದ್ರೆ, ಶಿಖಂಡಿ ಈಗ ಪೂರ್ಣ ಪುಂರೂಪ. ಅವನು ನಾವು ಶಿಖಂಡಿ ಅಂತ ಶಬ್ದ ಬಳಸುವ ಹಾಗೆ ಅಲ್ಲ. ನಾವು ಶಿಖಂಡಿ ಅಂತ ಬಳಸೋದು ಆಚೆಯೂ ಇಲ್ಲ ಈಚೆಯೂ ಇಲ್ಲ ಅನ್ನೋ ಹಾಗೆ, ಅದಲ್ಲ. ಶಿಖಂಡಿ ಅಂದ್ರೆ ಗಂಡು. ಶಿಖಂಡೀಚ ಮಹಾರಥ, ಅವನು ಮಹಾರಥಿಕರಲ್ಲಿ ಒಬ್ಬ. ಪಾಂಡವರು ಪುರಸ್ಕಾರ ಮಾಡಿದ್ರು ಅವನನ್ನ. ಅವನ ಯುದ್ಧದ ಶೈಲಿಯನ್ನು ನೋಡಿ ಸಂತೋಷ ಪಟ್ರು. ಅಷ್ಟೇ ಅಲ್ಲ, ಭೀಷ್ಮರನ್ನ ರಕ್ಷಣೆಗೆ ಅಂತ ದ್ರೋಣಾಚಾರ್ಯರೆಲ್ಲ ಹಿಂದೆ ಸರಿಸಿ, ಅವರು ಸುಮ್ಮನೆ ನಿಂತ್ರೆ ಯುದ್ಧಕ್ಕೆ ತೊಂದರೆ ಆಗುತ್ತೆ, ಅವರನ್ನ ರಕ್ಷಮಾಪದ್ಯತ, ರಕ್ಷಣೆಗೆ ಕರ್ಕೊಂಡು ಹೋದ್ರು. ಧನಂಜಯ ಹಿಂದಿನಿಂದ ಸರಿದು ಮತ್ತೆ ಭೀಷ್ಮರನ್ನ ಸೇರಿ ಯುದ್ಧ ಮಾಡ್ಲಿಕ್ಕೆ ಅಂತ ಬಂದ. ಹೀಗೆ ಯುದ್ಧದ ತೀವ್ರತೆ ಹೆಚ್ಚಾಯಿತು. ಜೊತೆಗೆ ಮತ್ತೆ ಯುದ್ಧ ಜಾಸ್ತಿ ಆಯ್ತು. ಈ ಒಂದು 5-6 ಅಧ್ಯಾಯಗಳಲ್ಲಿ ಅದಕ್ಕೆ ಸಂಕುಲ ಯುದ್ಧ ಅಂತ ಹೇಳ್ತಾರೆ. ಸಂಕುಲ ಯುದ್ಧ ಅಂದ್ರೆ
ಯಾವಾಗಲೂ ಯಾರನ್ನು ಒಬ್ಬರನ್ನು ಗುರಿಯಾಗಿಟ್ಟು ಯುದ್ಧ ಮಾಡುವುದಲ್ಲ. ರಥ ಹತ್ಕೊಂಡು ಯುದ್ಧ ಮಾಡುದು. ರಥದಲ್ಲಿ ಮಧ್ಯದಲ್ಲಿ ಇಳಿದು ಬೇರೆ ರಥ ಕತ್ತಬಹುದು, ಆಯುಧ ಚೇಂಜ್ ಮಾಡ್ಬೋದು. ಯಾರ ಹತ್ರ ಎಂತ ಆಯುಧ ಇದೆಯೋ ಅದನ್ನು ತಗೊಂಡು ಯುದ್ಧ ಮಾಡುದು. ಅವನ ಹತ್ರ ಬಾಣ ಇದೆ ಅಂದ್ರೆ ಇವನು ಬಾಣ ತಗೊಳ್ತಾನೆ, ಅವನ ಹತ್ರ ಕತ್ತಿ ಇದೆ ಅಂದ್ರೆ ಇವನು ಕತ್ತಿ ತಗೊಳ್ತಾನೆ, ಅವನ ಹತ್ರ ಗುರಾಣಿ ಇದೆ ಇವನು ಗುರಾಣಿ ಹಿಡ್ಕೊಳ್ತಾನೆ. ಹೀಗೆ ಸಂಕುಲ ಯುದ್ಧ ಅಂದ್ರೆ ಇಲ್ಲೆಲ್ಲ ನನಗೆ ಕತ್ತಿ ಮಾತ್ರ ಬರುದು ಅಂತ ಅನ್ನೋರು ಯುದ್ಧ ಮಾಡ್ಲಿಕ್ಕೆ ಆಗಲ್ಲ. ಈ ಸಂಕುಲ ಯುದ್ಧದಲ್ಲಿ ಯಾವಾಗ್ಲೂ ಕೂಡ ಕತ್ತಿ ಬಿಟ್ಟ ಅಂದ್ರೆ ಬೇರೆ ಗತಿಯೇ ಇಲ್ಲ. ಕೆಲವರಿಗೆ ಹೇಗೆ ಅಂದ್ರೆ ನಾನು ಏನೇನು ನಾಮ್ ಚಾಪ್ಸ್ ಹೀಗೆ ಹಿಡ್ಕೊಂಡು ಪಟ 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 ಅಂತಿರಲ್ಲ, ಅದಿಲ್ಲ ಅಂದ್ರೆ ಸುಮ್ನೆ ಹಿಂಗ್ ಅನ್ಕೊಳ್ಬೇಕಷ್ಟೇ, ಏನು ಮಾಡ್ಲಿಕ್ಕೆ ಆಗಲ್ಲ. ಅಂದ್ರೆ ಯುದ್ಧ ಮಾಡುವಾಗ ಯಾವ ಆಯುಧ ಕೈಗೆ ಸಿಕ್ಕಿದ್ರೂ ಅದನ್ನ ಚುರುಕಾಗಿ ಪ್ರಯೋಗ ಮಾಡ್ಲಿಕ್ಕೆ ಬರಬೇಕು. ಅದು ಭೀಮಸೇನನಿಗೆ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಅವನು ಇಂಥ ಯುದ್ಧ ಮಾಡ್ತಿದ್ದ. ಕೊನೆಗೆ ಏನ್ ಸಿಗ್ಲಿಲ್ಲ ಅಂದ್ರೆ ಈ ಆನೆ ಎತ್ತಿದ ಅವನ ರಥದ ಮೇಲೆ ಎಸ್ದ, ಈ ರಥ ಎಸ್ದ ಆ ರಥದ ಮೇಲೆ ಹಾಕ್ದ. ಅವನಿಗೆ ಯುದ್ಧಕ್ಕೆ ಆಯುಧವೇ ಬೇಡ, ಸಿಕ್ಕಿದ್ರಲ್ಲಿ ಹೊಡೆದಾಗ್ತಾ ಇದ್ದ. ಆದ್ರೆ ಈ ಉಳಿದವರಿಗೆ ಹಾಗಾಗ್ತಿರ್ಲಿಲ್ಲ. ಭೀಮಸೇನನ ಈ ಯುದ್ಧವೇ ಸಮಸ್ಯೆ ಎಲ್ರಿಗೂ. ಭೀಮಸೇನ ಹತ್ರ ಹೇಗೆ ಯುದ್ಧ ಮಾಡುದು? ನಾವು ಗದೆ ಹಿಡ್ಕೊಂಡು ಹೋದ್ರೆ ಅವನು ದಂಡವನ್ನೇ ತೆಗೆದು ಎಸ್ತು ಬಿಡ್ತಾನೆ, ಅಥವಾ ಆನೆಯನ್ನೇ ಕುದುರೆಯನ್ನೇ ಏನ್ ಸತ್ತು ಬಿದ್ದಿರ್ತೋ ಅದನ್ನೆಲ್ಲ ಎತ್ತಿ ಬಿಸಾಕ್ತಿದ್ದ. ಇದರಿಂದ ಅವರಿಗೆಲ್ಲ ಯುದ್ಧದಲ್ಲಿ ಒಂದು ಕರೆಕ್ಟ್ ಆದ ನಿಯಮ ಪಾಲನೆ ಅಂತ ಭೀಮನ ಮುಂದೆ ಮಾಡುವಾಗ ಕೊನೆಗೆ ದುರ್ಯೋಧನ ಏನ್ ಮಾಡ್ತಿದ್ದ ಅಂದ್ರೆ, ಭೀಮಸೇನ ಯುದ್ಧಕ್ಕೆ ಬಂದ ಅಂದ್ರೆ ಎಲ್ಲ ಹಿಂದೆ ತಗೊಂಡು ಆನೆಗಳನ್ನು ಕಳಿಸ್ತಿದ್ದ. 100 ಆನೆ. ಈ 100 ಆನೆಗಳ ಮಧ್ಯದಲ್ಲಿ ಒಬ್ಬ ಭೀಮಸೇನ ಒಬ್ಬನೇ ಅಷ್ಟೂ ಆನೆಗಳನ್ನ ಬಡಿದು ಅವುಗಳನ್ನು ಪಳಗಿಸಿ ವಾಪಸ್ ಇವ್ರ ವಿರುದ್ಧ ಬಿಡ್ತಿದ್ದ. ನೀವೆಲ್ಲ ಬದುಕಬೇಕು ಅಂತಂದ್ರೆ ಆ ಆನೆಗಳನ್ನು ಹೊಡೆದು ಬನ್ನಿ ಅಂತ. ಸರಿ, ಈ ಆನೆಗಳು ವಾಪಸ್ ಹೋಗಿ ಇವ್ರು ಯಾವ್ದು ಬಿಟ್ಟಿದ್ರು ಆ ಮಾವುತನನ್ನು ಹಿಡಿದು ಹೊಡೆದು ಹಾಕಿ ವಾಪಸ್ ಇವರ ಸೇನೆಗೆ ಬಂದು ಸೇರ್ಕೊಳ್ತಾ ಇತ್ತು. ಇದು ದುರ್ಯೋಧನಿಗೆ ತುಂಬಾ ತಲೆಬಿಸಿ. ಯಾವುದನ್ನು ಕಳಿಸಿದ್ರು ಇವನ ಬಗ್ವಡಿಲಿಕ್ಕೆ ಆಗಲ್ಲಲ್ಲ ಅಂತ ಯೋಚನೆ ಹತ್ತುತ್ತಾ ಇತ್ತು. ಕುರುಣಾಂ ಪಾಂಡವಾನಾಂಚ ಮುಖ್ಯ ಶೂರ ವಿನಾಶನಂ ತಸ್ಮಿನ್ ಆಕುಲ ಸಂಗ್ರಾಮೆ ವರ್ತಮಾನೆ ಮಹಾಭಯ ಎದುರಾಯಿತು. ಇದು ಭೀಮಸೇನ ನಿಗ್ರಹ ಮಾಡ್ಲಿಕ್ಕೆ ಯಾವ್ದು ಆಯುಧಗಳೇ ಇಲ್ಲ. ಎಲ್ಲರನ್ನು ಸೇರಿಸಿದ್ರು ಆಟ ಆಡ್ತಾನೆ, ಒಬ್ಬರೇ ಬಂದ್ರು ಆಟ ಆಡ್ತಾನೆ, ಎಲ್ಲಾ ಪ್ರಾಣಿ ಪಕ್ಷಿಗಳು ಒಟ್ಟಿಗಿದ್ರು ಅವನು ಆಟ ಆಡ್ತಾನೆ. ಯಾರನ್ನು ನಿಲ್ಲಿಸ್ಲಿಕ್ಕೆ ಆಗ್ಲಿಲ್ಲ. ನದದ್ಭಿಶ್ಚ ಮಹಾನಾಗೈಹಿ. ನಾಗಗಳು ಅಂದ್ರೆ ಸಂಸ್ಕೃತದಲ್ಲಿ ಆನೆಗಳು. ನಾಗ ಅಂದ್ರೆ ಹಾವು ಅಂತ ಒಂದು ಅರ್ಥ ಇದೆ. ಯುದ್ಧದಲ್ಲಿ ನಾಗಗಳು ಅಂತಂದ್ರೆ, ಅಸ್ತ್ರದಲ್ಲಿ ನಾಗ ಅಂದ್ರೆ ನಾಗಾಸ್ತ್ರ, ಸರ್ಪಾಸ್ತ್ರ. ಅಸ್ತ್ರ ಬಿಟ್ಟು ಯುದ್ಧದಲ್ಲಿ ಮಹಾನಾಗಗಳು ಅಂತಂದ್ರೆ ಆನೆ. ಯಾಕೆಂದ್ರೆ ಕೌರವರ ದೊಡ್ಡ ಸಾಮರ್ಥ್ಯ ಯಾವುದು ಅಂದ್ರೆ ಹಸ್ತಿನಪುರ ಅಂದ್ರೆ, ಹಸ್ತಿ ಅಂದ್ರೆ ಆನೆ. ಆನೆಗಳದ್ದೇ ಬಲ ಅವರಿಗೆ. ನಮ್ಮ ದೇಶದಲ್ಲಿ ಅದು ಬಹಳ ವಿಶೇಷ. ನಾವು ಚದುರಂಗ ಅಂತ ಹೇಳ್ತೇವಲ್ಲ, ಚದುರಂಗದಲ್ಲಿ ಒಂದು ಆನೆ, ಒಂದು ಕುದುರೆ, ಒಂದು ರಥ, ಇನ್ನೊಂದು ಕಾಲಾಳು. ಚತು ಅಂಗ, 4 ಅಂಗ ಅಂತ. ವಿದೇಶದ ಅನೇಕ ಜನ ಇಲ್ಲಿ ಯುದ್ಧಕ್ಕೆ ಬಂದಾಗ ಆನೆ ಎದುರಾದಾಗ ಇದು ಯಾವ ಪ್ರಾಣಿ ಅಂತ ನೋಡಿರ್ಲಿಲ್ಲ ಅವ್ರ ಜೀವಮಾನದಲ್ಲಿ. ಅಲೆಕ್ಸಾಂಡರ್ಸ್ ಹೆದರಿ ಸತ್ತೋಗ್ಬಿಟ್ಟಿದ್ದ ಆನೆ ನೋಡಿ. ಆನೆ ನೋಡಿದ್ದೆ ಫಸ್ಟ್ ಟೈಮ್ ಅವರು. ಆನೆಯಿಂದ ಯುದ್ಧ ಮಾಡಿದ್ರೆ ಅದು ಹೇಗಿರುತ್ತೆ ಅನ್ನೋ ಕಲ್ಪನೆ ಇಲ್ಲ. ಅದು ಸೊಂಡಲ್ಲಿ ಎತ್ತಿ ತೆಗೆದು ಬಿಸಾಕ್ತಾ ಇತ್ತು ಎಲ್ಲ. ಬರೀ ಪೌರವನ ಆನೆ ಗುಂಪೆ ಅವರ ಸೈನ್ಯವನ್ನ ನಿರ್ನಾಮ ಮಾಡಿತ್ತು ಅಂತ ಹೇಳ್ತಾರೆ. ಹಾಗಾಗಿ ಅವ್ರು ಮತ್ತೆ ಹಿಂದೇಟು ಹಾಕಿ ಮೋಸದಿಂದ ಮತ್ತೊಂದು ಯುದ್ಧ ಮಾಡ್ಬೇಕಾಯ್ತು. ಹೀಗಾಗಿ ಆನೆ ಅಂತ ಅನ್ನೋದು ಯುದ್ಧದಲ್ಲಿ ಒಂದು ಮಹಾಬಲ. ನಮಗೆ ಈ ಚದುರಂಗದಲ್ಲೂ ಆನೆ ಅಂತ ಅನ್ನೋದು ಬಹಳ ಬಲ. ನೇರ ನುಗ್ಗುತ್ತೆ, ಎಲ್ಲಿಗೆ ಬೇಕಾದ್ರೂ ನುಗ್ಗುತ್ತೆ. ಅಂದ್ರೆ ಆ ಸಾಮರ್ಥ್ಯ ಇದ್ದಾಗ ಸೈನ್ಯಕ್ಕೆ ಬಲ ಜಾಸ್ತಿ ಅನ್ನೋ ದೃಷ್ಟಿಯಿಂದ ಅದನ್ನೇ ಜಾಸ್ತಿ ಸಂಗ್ರಹ ಮಾಡಿ ಭೀಮಸೇನನ ಮೇಲೆ ಬಿಟ್ರೆ, ಭೀಮಸೇನ ಅದನ್ನೇ ವಾಪಸ್ ಅಸ್ತ್ರ ಮಾಡಿಕೊಂಡ. ಆನೆಗಳನ್ನೇ ತಿರುಗಿ ಪಳಗಿಸಿ ಬಿಟ್ರೆ ಅವುಗಳು ವಾಪಸ್ಸು ಬಂದಿದ್ದಾವೆ. ಇವನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಿ ಇಡೀ ದಿವಸ ಹೀಗೆ ಕಳೆದು ಹೋಯ್ತು. ಪತಿತಾನಿ ಚ ದೃಶ್ಯಂತೆ ಶಿರಾಂಸಿ ಭರತರ್ಷಭ. ಕುಂಡಲಗಳಿಂದ, ರಕ್ತಸಿಕ್ತವಾದ ಕುಂಡಲಗಳಿಂದ ಕೂಡಿದ ತನ್ನ ತಮ್ಮಂದರು ಅಥವಾ ತನ್ನ ಬಂಧುಗಳೆಲ್ಲ ತಲೆ ಹಾಗೆ ಉರುಳಿ ಬಿದ್ದಿದೆ. ದುರ್ಯೋಧನನಿಗೆ ಒಂದೊಂದು ಹೆಜ್ಜೆ ಇಟ್ಟು ಹೋದಲ್ಲೆಲ್ಲ ಬರೀ ತನ್ನವರೇ. ಪತಿತಾನಿ ಸ್ಮ ದೃಶ್ಯಂತೆ ಶಿರಾಂಸಿ ಭರತರ್ಷಭ ವಿಶಿಖೋನ್ಮಥಿತೈ ಗಾತ್ರೈ ಬಾಹುಭೀಷ್ಟ ಸಕಾರ್ಮುಕೈ. ಕೆಲವು ಕೈಗಳಲ್ಲಿ ಧನುಸ್ಸು ಹಾಗೆ ಹಿಡಿದ ಹಾಗೆ ಇತ್ತು, ಆದ್ರೆ ಕೈ ಮಾತ್ರ ಬೇರೆ ಇತ್ತು. ಧನುಸ್ಸು ಗಟ್ಟಿ ಹಿಡ್ಕೊಂಡಿದೆ, ನೋಡಿದ್ರೆ ಕೈ ಅಲ್ಲಿ ಕೆಳಗಿದೆ. ಅವನೆಲ್ಲೋ ಓಡ್ತಾ ಇದ್ದಾನೆ, ಕೈ ಕತ್ತರಿಸಿ ಹೋಗ್ಬಿಟ್ಟಿದೆ. ಇನ್ನೊಂದು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಉದ್ಯತಾಯಿತ ದೋರ್ದಂಡ ಅಂತ. ತಲೆ ಕತ್ತರಿಸಿ ಬಿದ್ದಿದೆ. ಆ ಕಣ್ಣು, ತಲೆಯ ಕಣ್ಣು ಶರೀರಕ್ಕೆ ಹೇಳ್ತಾ ಇದೆ ಮುಂದೋಗು 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 ಅಂತ. ಅದಕ್ಕೆ ಸಿಗ್ನಲ್ ಸಿಗ್ತಿಲ್ಲ.
ಹೇಗೋ ಹೋಗಿ ಕೊನೆಗೆ ಎದುರಲ್ಲಿ ಇದ್ದವನನ್ನು ಅದು ಹೊಡೆದು ಕೊಲ್ಲಿಕ್ ಪ್ರಯತ್ನ ಪಟ್ಟಾಗ ಮತ್ತೆ ಅದರ ಕೈಯೋ ಕಾಲೋ ಏನೋ ಕತ್ತರಿಸಿ ಬೀಳಿಸಿದ್ಮೇಲೆ ಶರೀರ ಅಂದ್ರೆ ಯುದ್ಧ ಆಗ್ಲೇಬೇಕು ಅನ್ನುವ ಹಠ ಇದ್ದಾಗ ಶರೀರ ಸಾಯುವ ಕೊನೆಯ ಕ್ಷಣದ ಉಸಿರಿರುವ ತನಕವೂ ಕೂಡ ಅದು ಹೋರಾಡುತ್ತೆ. ಹಾಗೆ ಹೋರಾಡ್ತಾ ಇತ್ತು ಅಂತ ಹೇಳ್ತಾರೆ. ಮುಂದೆ ಆಸೀತ್ ಸರ್ವಾಹ ಸಮಾಸ್ತೀರ್ಣ ಮುಹೂರ್ತೇನ ವಸುಂಧರ ರಜೋ ಮೇಘೈಶ್ಚ ತುಮುಲೈಹಿ ಶಸ್ತ್ರ ವಿದ್ಯುತ್ ಪ್ರಕಾಶಿಭಿ. ಯುದ್ಧ ಮಾಡುವ ಆ ತೀವ್ರತೆಯಿಂದ ಧೂಳು ಆಕಾಶಕ್ಕೆ ಎದ್ದು ಎಲ್ಲ ಕಡೆ ಧೂಳಿನ ಮೋಡ. ಇವರ ಬಾಣ ಮಧ್ಯದಲ್ಲಿ ವೇಗವಾಗಿ ಪಸರಿಸುವಾಗ ಬಂಗಾರದ ಬಾಣ ಅಲ್ಲೆಲ್ಲೋ ಮಿಂಚು ಬಂದಾಗ ಕಾಣಿಸ್ತಿತ್ತು. ಬಾಣಗಳು ಓಡ್ತಾ ಇದ್ರೆ ಎಲ್ಲೋ ಮಿಂಚು ಬರ್ತಾ ಇದೆ ಅಂತ. ಆ ರೀತಿ ಮೋಡದ ಮಧ್ಯದಲ್ಲಿ ಹರಿಯುವ ಶಸ್ತ್ರಾಸ್ತ್ರಗಳು ವಿದ್ಯುತ್ತಿನ ಪ್ರಕಾಶದಿಂದ ಎದುರಾಳಿಗಳ ಎದೆಗಳನ್ನ ಸೀಳಿ ನೆತ್ತರನ್ನ ಸ್ವೀಕರಿಸಿ ತನ್ನ ಕಟುಕತನವನ್ನ ಬಾಣಗಳು ತೋರಿಸ್ತಾ ಇದ್ರೆ, ಪಾಂಡವರು ಕೂಡ ಅಷ್ಟೇ ಪ್ರತ್ಯುತ್ತರಗಳನ್ನ ಮಧ್ಯದಲ್ಲಿಯೇ ಆ ಬಾಣಗಳನ್ನ ತರಿದು, ಬಾಣವನ್ನ ಹೊಡೆಯುವುದು ದೊಡ್ಡದಲ್ಲ, ಹೊಡೆದದ್ದನ್ನ ವಾಪಸ್ಸು ಅದ ಮಧ್ಯದಲ್ಲಿ ಕಟ್ ಮಾಡೋದು ತುಂಬಾ ಕಷ್ಟ. ಅದು ಹೀಗೆ ಬರುವಾಗ ಕಟ್ ಮಾಡುದು ಹೇಗೆ ಅಂದ್ರೆ, ಅದನ್ನ ಹೊಡೆಯುವುದು ಅಂದ್ರೆ ಅದು ಹೀಗೆ ಹೋಗಿ ಹೀಗೆ ಹೊಡಿಬೇಕು. ಅದು ಹೀಗೆ ಬರ್ತಾ ಇದ್ರೆ ಇಲ್ಲಿಂದ ಬಂದು ಹೀಗೆ ಹೊಡಿಬೇಕು. ಹೀಗೆ ಬಂದ್ರೆ ಮಾತ್ರ ಕಟ್ ಆಗುತ್ತೆ. ಇನ್ನೊಂದು ವಿಧಾನ, ಎದುರುಗಡೆಯೇ ಹೊಡೆದು ಸೀಳ್ಕೊಂಡು ಹೋಗ್ಬೇಕು. ಅಂದ್ರೆ ಅಷ್ಟು ಗುರಿ ಸರಿ ಇರ್ಬೇಕು. ಅದು ಬಹಳ ಕಷ್ಟ. ಆದ್ರೆ ಅರ್ಜುನ ಹಾಗೆ ಹೊಡಿತಿದ್ದ ಅಂತ ಹೇಳುತ್ತೆ. ಬಾಣ ಹೊಡೆಯುವಾಗ ನೇರ ಎದುರುಗಡೆ ಬಾಣವನ್ನ ಸೀಳ್ಕೊಂಡು ಹೋಗ್ಬೇಕು. ಇದು ಅದನ್ನು ಸೀಳ್ಬೋದಲ್ವಾ? ನೀವ್ ಹೇಳುದು ಯಾಕೆ ಇದೇ ಇದನ್ನು ಸೀಳುತ್ತೆ ಅಂತ? ಅದು ಒಂದು ಟೆಕ್ನಿಕ್. ಅದರಲ್ಲಿ ಟೆಕ್ನಿಕ್ ಏನು ಅಂದ್ರೆ, ಎದುರಾಳಿಯ ಬಾಣ ಬರುವಾಗ ಅವನು ಮೊದ್ಲು ಬಿಟ್ಟಿದ್ದನ್ನ ಇವನ್ ನಂತರ ಬಿಟ್ರೆ ಸೀಳ್ಬಹುದು. ಇವನು ಮೊದ್ಲು ಬಿಟ್ಟಿದ್ರೆ ಅವನೇ ಸೀಳ್ತಾನೆ. ಹಾಗಾಗಿ ಅವರ ಬಾಣದ ಪ್ರಯೋಗ ಕೆಲವೊಂದ್ ಸರ್ತಿ ಅವ್ರು ಸೀಳ್ತಿದ್ರು, ಕೆಲವೊಂದ್ ಸರ್ತಿ ಇವಳು ಸೀಳ್ತಿದ್ರು. ಆದ್ರೆ ಅರ್ಜುನ ಆ ಬಾಣದ ಹಿಂದೆ ಮತ್ತೊಂದು ಬಾಣ ಬಿಡ್ತಿದ್ದ. ಅಕಸ್ಮಾತ್ ಅದು ಸೀಳ್ಕೊಂಡು ಮುಂದೆ ಬಂದ್ರೆ ಇನ್ನೊಂದು ಬಾಣದ ಸೀಳ್ಬೇಕು. ಹೀಗೆ ಆ ವವೃಷು ಮಳೆ ಬಂದಂತೆ ಬಾಣಗಳು ಸುರಿಯತೊಡಗಿದವು. ಕ್ಷತ್ರಿಯಾ ಯುದ್ಧ ದುರ್ಮದಾ ಆಕ್ರೋಶನ್ ಕುಂಜರಾಸ್ತಾತ ಶರವರ್ಷ ಪ್ರತಾಪಿತ. ಮಳೆಯ ಅಂದ್ರೆ ಬಾಣದ ಮಳೆಯ ಪರಿವಾರ ಅಂತನ್ನುವಂಥದ್ದು ಶತ್ರುಗಳಿಗೆ ಎರಡೂ ಕಡೆಯವರಿಗೆ ಹುಮ್ಮಸ್ಸು ಜಾಸ್ತಿ. ಬಾಣ ಪ್ರಯೋಗ ಆಗ್ತಾ ಇದೆ ಅಂದ್ರೆ ಪ್ರತಿಯೊಬ್ರು ತಮ್ಮ ಶಕ್ತಿಯಿಂದ ಅದನ್ನ ಬಳಸ್ಕೊಳ್ತಾ ಇದ್ದಾರೆ. ಧನುರ್ಜಾತಲ ಶಬ್ದೇನ ನ ಪ್ರಾಜ್ಞಾಯತ ಕಿಂಚನ ಉತ್ತಿತೇಷು ಕಬಂಧೇಶು ಸರ್ವತಃ ಶೋಣಿತೋದಕೆ ಸಮರೇ ಪರ್ಯಧಾವಂತ ನೃಪ ರಿಪುವಧೋದ್ಯತಾ. ಕೆಳಗಡೆ ಕೆಸರು ಅಂದ್ರೆ ನೆತ್ತರೆ, ಅಷ್ಟು ನೆತ್ತರು ಸುರಿದು ಹೋಗಿದೆ ಎಲ್ಲಾ ಕಡೆ. ಹೆಜ್ಜೆ ಇಟ್ಟಲ್ಲೆಲ್ಲ ಬರಿಯ ನೆತ್ತರು. ಆಮೇಲೆ ಶಬ್ದ ಅಂದ್ರೆ ಧನುಸ್ಸಿನ ಆ ಹಗ್ಗ ಕಟ್ಟಿದ ಶಬ್ದವೇ. ಮತ್ತೆ ರುಯ್ 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 ಅಂತ ಈ ನಮ್ಮಲ್ಲಿ ಈ ದೀಪಾವಳಿ ಸಂದರ್ಭದಲ್ಲಿ ಈ ರಾಕೆಟ್ ಬಿಟ್ಟ ಎಲ್ಲ ಕಡೆ ಅದೇ ಶಬ್ದ ಕೇಳಿಸ್ತಾ ಇರ್ತದೆ. ಸುಯ್ ಅಂತ ಆಕಾಶಕ್ಕೆ ಹೋಗಿ ಪಟ್ ಅಂತ ಇರುತ್ತೆ. ಹಾಗೆ ಇಡೀ ಯುದ್ಧದಲ್ಲಿ ಬಾಣದ ತೀವ್ರವಾದ ವೇಗದಿಂದ ಕಿವಿಯ ಹತ್ರವೇ ಸೊಳ್ಳೆಗಳು ಪಾಸ್ ಆದ ಹಾಗೆ ಸುಯ್ 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 ಅಂತ ಶಬ್ದಗಳ ಮೇಲೆ ಶಬ್ದ ಬರ್ತಾ ಇದೆ. ಶಬ್ದ ಬರುವಾಗ ಅದು ಅಕಸ್ಮಾತ್ ರಥಿಕ ತಪ್ಪಿಸಿದ ಅಂದ್ರೆ ಕಿವಿ ಪಕ್ಕದಲ್ಲಿ ಹೋಗುತ್ತೆ, ಇಲ್ಲ ಅಂದ್ರೆ ಕಿವಿ ಹರ್ಕೊಂಡು ಹೋಗುತ್ತೆ. ಹಾಗೆ ಎಷ್ಟೋ ಜನರ ಕಿವಿ ಹೀಗೆ ಹರಿದು ಹೋಗಿತ್ತಂತೆ. ಕಿರೀಟ ಹೋಗಿತ್ತು, ಕೆಲವರು ಕಿವಿ ಹೋಗಿತ್ತು, ಕೆಲವರು ಮೂಗು ಹರಿದು ಹೋಗಿತ್ತು. ಅದು ಎದುರುಗಡೆ ಹಿಂಗ್ ಪಾಸ್ ಆಗುದು. ಆ ಕಡೆ ಯಾರೋ ತಪ್ಪಿ ಎದುರುಗಡೆ ಬಿಟ್ಟು ಬಿಡ್ತಿದ್ದ. ಈ ಕಡೆಯಿಂದ ಕೆಲವೊಂದು ಜುಟ್ಟಾರು ಹೋಗ್ತಿತ್ತು, ಇನ್ನು ಕೆಲವರದ್ದು ಬತ್ತಳಿಕೆ ಬಿದ್ದು ಹೋಗ್ತಿತ್ತು, ರಥದ ಧ್ವಜ ಹೋಗ್ತಿತ್ತು, ಚಕ್ರ ಹೋಗ್ತಿತ್ತು, ಕಾಯುವವರು ಹೋಗ್ತಿದ್ರು, ಸಾರಥಿ ಹೋಗ್ತಿದ್ದ, ಕುದುರೆಗಳಿಗೆ ಪೆಟ್ಟು ಬೀಳ್ತಿತ್ತು. ಅವುಗಳು ಪೆಟ್ಟು ಬಿದ್ದಾಗ ಒಂದ್ಸರ್ತಿ ಝಾಡಿಸಿ ಒದಿತಾನೆ. ಒದ್ರೆ ಅಕಸ್ಮಾತ್ ಅದು ಒಂದ್ ಸೈಡಿಗಿದ್ರೆ ಸಾರಥಿಗೆ ಏಟು ಹಿಂದಿನಿಂದ ಕಟ್ಟಿರ್ತಾರೆ ಸಾಮಾನ್ಯ. ಆದ್ರೆ ಅದು ಹಗ್ಗ ಬಿಚ್ಚಿಕೊಂಡು ಆಮೇಲೆ ಒದ್ರೆ ಸಾರಥಿಯ ಹಲ್ಲೆಲ್ಲ ಕೈಯಲ್ಲಿರುತ್ತೆ. ಅಂದ್ರೆ ಆತರ ಯುದ್ಧ ಏನಾಗತ್ತೆ ಅಂತ ಹೇಳಿಕ್ ಆಗ್ತಿರ್ಲಿಲ್ಲ. ಪಾದಾನಾಂ ಭೂಷಣಾನಾಂಚ ಕೇಯೂರಾಣಾಂಚ ಸಂಘರ್ಷಃ ರಾಶಯಸ್ತತ್ರ ದೃಶ್ಯಂತೆ ಭೀಷ್ಮ ಭೀಮ ಸಮಾಗಮೆ. ಇಬ್ರು ಹೊಡೆದಾಟದ ಮಧ್ಯದಲ್ಲಿ ಅಲ್ಲಿ ಹೇಗಿತ್ತು ಅಂತಂದ್ರೆ, ಕಾಲಿನ ಭೂಷಣಗಳು ಕಡಗ ಅಂತ ಹೇಳ್ತಾರೆ. ಗಂಡಸರಿಗೆ ಕಡಗ ಹಾಕ್ತಿದ್ರು, ಹೆಂಗಸರು ನೂಪುರ ಹಾಕ್ತಿದ್ರು. ಕಡಗ ಅಂದ್ರೆ ಅದು ಕೈಗೆ ಹೇಗೆ ಕಡಗ ಹಾಕ್ತೋ ಕಾಲಿಗೂ ಕಡಗ ಅಂತಿದೆ. ಆ ಕಡಗ ಹಾಕಿದ್ರೆ ಅಂತ ಕಡಗಗಳ ರಾಶಿ ಬಿದ್ದಿತ್ತಂತೆ ಹಲವು ಕಡೆ ಹೊಡೆದಾಟ ಆದ್ಮೇಲೆ. ಅದನ್ನು ತೂಗಿರೋರು, ಇಷ್ಟು ಜನರ ಕೊಂದ್ರು, ಇಷ್ಟು ಜನರನ್ನು ಕೊಂದ್ರು ಅಂತ ಅವ್ರವ್ರ ಲೆಕ್ಕ ಹಾಕೋದು. ಹಾಗಾಗಿ ಪಾದಾನ ಭೂಷಣಾನಾಂಚ ಕೇಯೂರಾಣ, ಕೇಯೂರ ಅಂದ್ರೆ ತೋಳಿದ್ದು, ತೋಳ್ಬಂದಿಗಳ ರಾಶಯ ತತ್ರ ದೃಶ್ಯಂತೆ, ರಾಶಿ ರಾಶಿ ಬಿದ್ದಿರ್ತಿತ್ತಂತೆ. ಕೊನೆಗೆ ಯಾವಾಗ ಅದು ಭೀಷ್ಮ ಭೀಮ ಇಬ್ರು ಹೊಡೆದಾಡುವಾಗಂತೂ ಈ ಸಂಖ್ಯೆ ಜಾಸ್ತಿ ಆಯ್ತು. ಗದೆಯಿಂದ ಅವನು ಹೊಡಿತಾ ಇದ್ದೇನೆ, ಪ್ರಾಸದಿಂದ
ಭೀಷ್ಮ ಎದುರಿಸ್ತಾ ಇದ್ದಾನೆ. ಬಹುದಾ ಸಮಜಾಯಂತ ಆಯಸೈ ಪರಿಗೈರ ಇವ. ಆಯಸ ಅಂದ್ರೆ ಕಬ್ಬಿಣದ ಅತ್ಯಂತ ತೀಕ್ಷ್ಣವಾದ ಆಯುಧಗಳನ್ನ ಬಳಸಿ ಶತ್ರುಗಳನ್ನ ಸೀಳುವಂತಹ ಕೆಲಸವನ್ನ ನಾವು ಇತ್ತೀಚೆಗೆ ಸ್ಟೇನ್ಲೆಸ್ ಸ್ಟೀಲ್ ಅಂದ್ರೆ ಈಗ ಬಂದದ್ದು ಅಂತ ಅನ್ಕೊಂಡಿದ್ದೇವೆ. ಆದ್ರೆ ಸ್ಟೀಲಿನ ಬಳಕೆ ಅದು ತುಕ್ಕು ಹಿಡಿಯದ ಹಾಗೆ ಹೇಗೆ ಬಳಸ್ತಿದ್ರು ಅಂತ ಆಯುಧಗಳ ವಿದ್ಯೆಯನ್ನ ಹೇಳುವಾಗ, ಅಂದ್ರೆ ವೈಶಂಪಾಯನ ನೀತಿ ಪ್ರಕಾಶ ಅಂತ ನೀವು ನೋಡಿದ್ರೆ ಅದರಲ್ಲಿ ಇಂಥ ಅನೇಕ ಸಂಗತಿಗಳು ಸಿಗ್ತವೆ. ಒಟ್ಟು ಘೋರವಾದ ಯುದ್ಧ ಆಯಿತು. ದುರ್ಯೋಧನನಿಗೆ ತನ್ನ ಸೈನಿಕರೆಲ್ಲ ರಥ ಕಳಚಿಕೊಂಡು ಕುದುರೆಯಿಂದ ಕೆಳಕ್ಕೆ ಬಿದ್ದು ಆನೆಯಿಂದ ಒದಿಸಿಕೊಂಡು ಓಡಿ ವಾಪಸ್ ಬರ್ತಾ ಇರೋರನ್ನ, ವಾಪಸ್ ಹೋಗಿ, ನೀವು ವಾಪಸ್ ಬರುವುದು ನಿಮ್ಗೆ ಯೋಗ ಅಲ್ಲ, ಅದು ನಮ್ಮ ಜೀವನದಲ್ಲಿ ಸಿಗುವ ದೊಡ್ಡ ಭಾಗ್ಯ, ಶತ್ರುಗಳಿಗೆ ಎದೆ ಕೊಟ್ಟಾದ್ರೂ ಬನ್ನಿ, ಬೆನ್ನು ಕೊಟ್ಟು ಬರಬೇಡಿ ಅಂತ ಬೊಬ್ಬೆ ಹೊಡಿತಾ ಇದ್ದಾನೆ. ಆದ್ರೆ ಸಾಯುವ ಹೊತ್ತಿಗೆ ಯಾರು ಕೇಳ್ತಾರೆ? ನನ್ನ ಜೀವ ಉಳಿದ್ರೆ ಸಾಕು ಅಂತಿರುತ್ತೆ. ಹಾಗೆ ಜೀವ ಉಳಿಸಿಕೊಳ್ಳುವ ಭರದಲ್ಲಿ ಶತ್ರುಗಳಿಗೆ ಪಾಂಡವರ ಯುದ್ಧದ ತೀವ್ರತೆ ಹೆಚ್ಚಿತು ಅಂತ ಅರ್ಥ ಆಯ್ತು. ಕೆಲವರು ಹಲ್ಲು ಬಿದ್ದು ಹೋಗಿದೆ, ನಕ್ಕರೆ ಗೊತ್ತಾಗ್ತಾ ಇದೆ ಹಲ್ಲು ಬಿದ್ದು ಹೋಗಿದೆ ಅಂತ. ಇನ್ನು ಕೆಲವರು ಕೈ ಮುರಿದು ಹೋಗಿದೆ. ಶತ್ರುಗಳನ್ನ ಎದುರಿಸುವ ಭರದಲ್ಲಿ ತಮ್ಮ ದೇಹಕ್ಕೆ ಏನಾಗಿದೆ ಅಂತ ನೋಡ್ಕೊಂಡಿಲ್ಲ ಎಷ್ಟೋ ಜನ. ಕೈ ಮುರಿದು ಹೋಗಿದೆ, ಅವನು ಬರ್ತಾ ಇದ್ದಾನೆ, ಕೈಯಲ್ಲಿ ಕತ್ತಿ ಹಿಡ್ಕೊಂಡಿದ್ದೇನೆ ಅಂತ ಅನ್ಕೊಂಡಿದ್ದಾನೆ ಅಷ್ಟೇ. ಕೈ ಬೀಸಿದ್ರೆ ಮಾತ್ರ ಗೊತ್ತಾಗ್ತಾ ಇದೆ, ಇಲ್ಲಿಂದ ಎಚ್ಚರ ಇದೆ ಅವನಿಗೆ, ಇಲ್ಲಿಂದ ಮುಂದಿದ್ದ ಎಚ್ಚರ ಇಲ್ಲ. ಬೀಸಿದ್ಮೇಲೆ ಗೊತ್ತಾಗ್ತಾ ಇದೆ ಇದ್ರಲ್ಲಿ ಹೊಡಿಲಿಕ್ಕೆ ಆಗ್ತಿಲ್ಲ ಅಂತ. ಆಗ ಮತ್ತೆ ಎಡಗೈಲಿ ತಗೊಂಡು ಮತ್ತೆ ಯುದ್ಧಕ್ಕೆ ಹೋದ, ಮತ್ತೆ ಹೊಡಿತಾ ಇದ್ದಾನೆ. ಆಶುಶ್ರಮ ಭೃಶಂ ಚಾಸ್ಯ ಶಕ್ರಸ್ಯೇವಾಭಿ ಗರ್ಜತಃ ಸುಘೋರಂ ತಲಯೋ ಶಬ್ದಂ ನಿಘ್ನತಸ್ತಸ್ಯ ವಾಹಿನಿ. ಇಷ್ಟು ಹೊತ್ತಿಗೆ ಎರಡೂ ಕಡೆಯ ಸೈನ್ಯದಲ್ಲಿ ಸ್ವಲ್ಪ ವಿಶ್ರಾಂತಿಯ ಬಗ್ಗೆ ಯೋಚನೆ ಬಂತು ಅಂತ ಅನ್ಸುತ್ತೆ. ಯಾಕಂದ್ರೆ ಯಾರು ಪಕ್ಕ ಮುಂದೆ ಬರ್ತಿಲ್ಲ, ಸೈನ್ಯ ಸ್ವಲ್ಪ ಹೆಜ್ಜೆ ನಿಧಾನ ಆಗ್ತಿದೆ. ಬೇಗ ಬೇಗ ಬನ್ನಿ ಅಂತ ಕರೆದ್ರೆ ಅವರು ಒಂದ್ ಹೆಜ್ಜೆ ನಿಧಾನನೇ ಬರ್ತಾರೆ. ಯಾಕಂದ್ರೆ ಸೂರ್ಯಾಸ್ತ ಆಗ್ತಾ ಇದೆ, ಬೇಗ ಸೂರ್ಯಾಸ್ತ ಆದ್ರೆ ಸ್ವಲ್ಪ ಹೊತ್ತು ರೆಸ್ಟ್ ಸಿಗುತ್ತೆ, ಅಲ್ಲಿ ಹೋಗೋ ಮುಂಚೆನೆ ಯುದ್ಧ ನಿಲ್ಸಿದ್ರೆ ಸಾಕಪ್ಪ ಅಂತ ಅನ್ನುವ ಸ್ಥಿತಿಯಲ್ಲಿ ಇದ್ದಾರೆ. ದಿಶಃ ಪ್ರತೀಚೀಂ, ಪಶ್ಚಿಮ ದಿಕ್ಕನ್ನು ನೋಡ್ತಾನೆ ಇದ್ದೀನಿ, ಎಲ್ರು ಆ ಕಡೆ ನೋಡ್ತಿದ್ದಾರೆ. ಎಷ್ಟೊತ್ತಿಗೆ ಸೂರ್ಯ ಮುಳುಗುತ್ತೆ, ಎಷ್ಟೊತ್ತಿಗೆ ಊದ್ತಾರೆ, ಸಾಕು ಅಂತ ಹೇಳ್ತಾರೆ ಅಂತ ಊದಿದ್ರೆ ಸಾಕು ಅಂತ ಕಾಯ್ತಿದ್ರು. ಆದ್ರೆ ಕೆಲವರೆಲ್ಲ ಯುದ್ಧದಲ್ಲಿ ಮುಂದು ನುಗ್ಗುತ್ತಾ ಇದ್ದಾರೆ. ಕೆಲವರು ಹೆದರಿಕೆಯಲ್ಲಿ ಅಲ್ಲೇ ಜೀವ ಕಳ್ಕೊಂಡಿದ್ದಾರೆ. ಕೆಲವರಿಗೆ ಸಾಧ್ಯ ಆಗ್ಲಿಲ್ಲ, ಇಷ್ಟು ದೊಡ್ಡ ಘೋರ ಯುದ್ಧ ಅಂತ ಗೊತ್ತಿಲ್ಲ, ಏನೋ ಒಂದಿಷ್ಟು ಆಟದ ಸಾಮಾನು ಹಿಡ್ಕೊಂಡಾಗ ಯುದ್ಧ ಮಾಡಿ ಅಭ್ಯಾಸ ಇದ್ದು ಇದು ಹಾಗೆ ಅಂತ ಅನ್ಕೊಂಡ್ರೆ ಇಷ್ಟು ತೀವ್ರವಾಗಿ ಶತ್ರುಗಳ ದೊಡ್ಡ ಪಡೆ ಇದೆ, ಅರ್ಜುನನಂಥವ್ರಿದ್ದಾರೆ ಅಂತೆಲ್ಲ ಯೋಚನೆ ಮಾಡಿರ್ಲಿಲ್ಲ. ಜಯದ್ರಥನು ಕೂಡ ಎಲ್ಲ ಈ ಪಾಂಡವರನ್ನೆಲ್ಲ ಹಂಗಿಸ್ತಾನೆ, ತುಂಬಾ ತಮಾಷೆ ಮಾಡ್ತಾನೆ. ಜಯದ್ರಥ, ದುಶ್ಯಾಸನ ಇವರೆಲ್ಲ ನೀವೆಲ್ಲ ಯುದ್ಧ ಏನ್ ಮಾಡೋರು, ನಮ್ಮ ಹತ್ರ ಎಲ್ಲ ಸೋತು ಜೂಜಿನಲ್ಲಿ ಕಷ್ಟಪಟ್ಟವರು, ಈಗ ಏನೋ ಬಹಳ ಹಾರಾಡ್ತಾ ಇದ್ದೀರಿ, ನೀವು ಯಾವತ್ತಿದ್ರೂ ಲಾಯಕ್ಕು ನೀವು ಕಾಡಲ್ಲೇ ಇರ್ಲಿಕ್ಕೆ, ನಾವು ಇದನ್ನ ಯುದ್ಧ ಗೆಲ್ತೇವೆ, ನೀವು ಸೋಲ್ತೀರಿ, ಈಗ ಇಬ್ಬರನ್ನು ಕೊಂದ್ವಿ ಅಂತ ತಕ್ಷಣ ನೀವೇನ್ ಮೆರಿಬೇಡಿ, ನಾವು ಯುದ್ಧದಲ್ಲಿ ಗೆದ್ದೇ ಬದುಕುವವರು ಅಂತ ಬೇಕು ಅಂತ ಕಾಲು ಎಳೆದು ಅರ್ಜುನನನ್ನ, ಭೀಮನನ್ನ ತಮಾಷೆ ಮಾಡ್ತಾ ಇದ್ರು. ಸಂದರ್ಭದಲ್ಲಿ ಅರ್ಜುನನಿಗೆ ಕೋಪ ಬರ್ತಿತ್ತು, ಆದ್ರೆ ಯುದ್ಧದಲ್ಲಿ ಎದುರಾದಾಗ ಮಾತ್ರ ಹೊಡಿಬೇಕು, ಅಲ್ಲೆಲ್ಲೋ ಇದ್ದಾಗ ಸುಮ್ನೆ ಇಲ್ಲಿಂದ ಹೊಡಿಲಿಕ್ಕಿಲ್ಲ. ಹಾಗಾಗಿ ಅವನು ಎದುರು ಸಿಗ್ಲಿ ಅಂತ ಕಾಯ್ತಿದ್ದ. ಅದರ ಜೊತೆಗೆ ಅವಂತಿ ಅಂತ ದೇಶ, ಅವಂತಿ ದೇಶದ ರಾಜರೆಲ್ಲ ಒಟ್ಟಾಗಿ ಬರ್ತಾರೆ ಅರ್ಜುನನ ವಿರುದ್ಧ ಹೊಡಿಲಿಕ್ಕೆ. ಆವಂತ್ಯ ಕೇಶರಾಜೇನ ಭೀಮಸೇನೇನ ಸೈಂಧವ ಅಜಾತ ಶತ್ರು ಮದ್ರಾಣ ಋಷಭೇಣ ಯಶಸ್ವಿನ. ಕಾಶಿರಾಜ ಭೀಮಸೇನನ ಜೊತೆಗೆ ಯುದ್ಧ ಮಾಡಿದ. ಅವಂತಿ ದೇಶದ ರಾಜರು ಅರ್ಜುನನನ್ನು ಎದುರಿಸಿದ್ರು. ಅಜಾತ ಶತ್ರುವಾದಂತಹ ಧರ್ಮರಾಜನನ್ನು ಮದ್ರ ದೇಶದವರು, ಮದ್ರ ಅಂದ್ರೆ ಶಲ್ಯ ಯಾರು? ಇದೇ ಮಾದ್ರಿಯ ಅಣ್ಣ. ಆದ್ರೆ ಪಾಂಡವರ ಪಕ್ಷ ಬಿಟ್ಟು ಕೌರವರ ಪಕ್ಷಕ್ಕೆ ಹೋಗಬೇಕಾದ ಅನಿವಾರ್ಯತೆ ಬಂತು. ಅವನಿಗೆ ವಸ್ತುತ ಇಷ್ಟ ಇದ್ದು ಹೋಗಿದ್ದಲ್ಲ, ಇವನ್ ದಾರಿ ತಪ್ಪಿಸಿ ಕರ್ಕೊಂಡಿದ್ದು ದುರ್ಯೋಧನ, ಮೋಸದಿಂದ ಕರ್ಕೊಂಡ. ಆದ್ರೆ ಅಲ್ಲಿ ಯುದ್ಧ ಮಾಡುವಾಗ ಮತ್ತೆ ಅದರಲ್ಲಿ ಮಧ್ಯದಲ್ಲಿ ಮೋಸ ಇಲ್ಲ, ಯಾರ ಪರವಾಗಿ ನಿಂತಿದ್ದೋ ಆ ಪರ. ನಾವಾದ್ರೆ ದುರಂಧರ ಅಂತ ಕರೆದವನನ್ನ ಅಲ್ಲೇ ನಿಂತ್ಕೊಂಡು ಏನೋ ಮಾಡ್ತಿದ್ವಿ, ಅವನು ನಮ್ಮ ಪರವಾಗಿ ಕೆಲಸ ಮಾಡ್ತಿದ್ದಾನೆ ಒಳಗೊಳಗೆ ಅಂತ. ಆದ್ರೆ ಹಾಗಿರ್ಲಿಲ್ಲ. ಸಹಪುತ್ರ ಸಹಮಾತ್ಯ ಶಲ್ಯೇನ ಸಮಸಜ್ಜತ ವಿಕರ್ಣ ಸಹ ದೇವೇನ ಚಿತ್ರಸೇನ ಶಿಖಂಡಿನ. ಎಲ್ಲ ಹಿರಿಯರು ಕೂಡ ಅವರವರ ಮಕ್ಕಳ ಜೊತೆಗೂಡಿ ಯುದ್ಧ ಮಾಡಿದ್ರಂತೆ. ಕೇವಲ ಅವ್ರು ಮಾತ್ರ ಅಲ್ಲ, ಸಹಪುತ್ರ ಸಹಮಾತ್ಯ, ಶಲ್ಯನು ತನ್ನ ಮಕ್ಕಳ ಜೊತೆಗೆ ಬಂದಿದ್ದ, ಕರ್ಣನು ತನ್ನ ವಿಕರ್ಣ ಅನ್ನುವ, ಕರ್ಣ ನೇರ ಬರ್ಲಿಲ್ಲ, ವಿಕರ್ಣನ ಜೊತೆಗೆ ಯುದ್ಧಕ್ಕಿದ್ದಾನೆ. ಇನ್ನು ಶಿಖಂಡಿ ಅವನ ಮಕ್ಕಳು ಅಲ್ಲಿ ಯುದ್ಧಕ್ಕೆ ಬಂದಿದ್ದಾರೆ. ಹೀಗೆ ಬಂದವರೆಲ್ಲರೂ ಕೂಡ
ಪಾಂಡವರ ವಿರುದ್ಧ ಅನೇಕ ರೀತಿಯ ಯುದ್ಧ ಕೌಶಲವನ್ನು ಮೆರೆದು ತೊಡೆತಟ್ಟಿ ಅವನನ್ನ ಸೋಲಿಸಿಯೇ ಬಿಡಬೇಕು, ಇದು ನಮ್ಮ ಅನಿವಾರ್ಯ ಅಧಿಕಾರ ಅಂತ ಭಾವಿಸಿ ಶಲ್ಯ ಮೊದಲಾದವರು ಸೇರಿದ್ರು. ಜೊತೆಗೆ ದ್ರೋಣ, ಕೃಪ, ಕೃತವರ್ಮ ಇವರೆಲ್ಲರೂ ಯುದ್ಧ ಮಾಡ್ಲಿಕ್ಕೆ ಬಂದ್ರೆ ಈಚೆಯಿಂದ ದೃಷ್ಟದ್ಯುಮ್ನ ಅವರನ್ನ ಅನಾಯಾಸವಾಗಿ ಸೋಲಿಸಿದ. ಯಾಕೆಂದ್ರೆ ಕೃಷ್ಣ ಇದ್ದಾನೆ, ಅರ್ಜುನ ಇದ್ದಾನೆ ಅಂತ ಅನ್ನೋ ಒಂದು ಧೈರ್ಯ ಯಾವಾಗ್ಲೂ ಪಾಂಡವರಿಗೆ ನಾವೇನಾದ್ರೂ ಮಾಡಬಹುದು ಅಂತ, ನಮ್ಗೇನಾದ್ರೂ ತೊಂದರೆ ಆದ್ರೆ ನೋಡ್ಕೊಳ್ಳಿಕ್ಕೆ ಅವರಿದ್ದಾರೆ ಅಂತ. ಹಾಗಾಗಿ ಎಷ್ಟೋ ಯುದ್ಧಗಳಲ್ಲಿ ಅರ್ಜುನನಿಂದ ರಕ್ಷಣೆ ಪಡೆದದ್ದು ನಾವು ನೋಡ್ತೇವೆ. ಸಾತ್ಯಕಿಯು 2-3 ಸರ್ತಿ ರಕ್ಷಣೆ ಪಡೆದಿದ್ದ. ದೃಷ್ಟದ್ಯುಮ್ನನಿಗೆ ನೇರ ಅರ್ಜುನನಿಂದ ಏನು ಉಪಕಾರ ಆಗದೇ ಇದ್ರು, ದೃಷ್ಟದ್ಯುಮ್ನನ್ನು ಎದುರಿಸ್ಲಿಕ್ಕೆ ಬಂದಾಗ ಕೃಷ್ಣ ರಥವನ್ನ ತಂದು ನಿಲ್ಲಿಸಿ ಅರ್ಜುನನಿಂದ ಹೋರಾಡಿ ದ್ರೋಣನನ್ನ ಹಿಂದೆ ಸರಿಸಿದ್ದ. ದ್ರೋಣನಿಗೆ ಕಣ್ಣು ದೃಷ್ಟದ್ಯುಮ್ನನ ಮೇಲೆ, ದೃಷ್ಟದ್ಯುಮ್ನನಿಗೂ ಕಣ್ಣು ದ್ರೋಣರ ಮೇಲೆ. ಯಾಕಂದ್ರೆ ಅವನು ಕೊಲ್ಲಿಕ್ಕೋಸ್ಕರನೇ ಹುಟ್ಟಿದವನು. ಆದ್ರೆ ಪ್ರಸಂಗ ಬರದೆ ಹಾಗೆ ಸುಮ್ನೆ ಕೊಲ್ಲಿಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಕಾಯ್ತಾ ಇದ್ರು ಎಲ್ಲರೂ, ನಮ್ಗೆ ಯಾವತ್ತಾದ್ರೂ ಯಾರಾದ್ರೂ ಸಿಕ್ಕಿದ್ರೆ ಇವರನ್ನೆಲ್ಲ ಹೊಡೆದು ಮುಗಿಸ್ಬೇಕು ಅಂತ. ಇಲ್ಲಿಂದ ಸಂಜಯ ಮತ್ತೆ ಹೇಳ್ತಾನೆ, ಶಿಖಂಡಿ ಸಹ ಮತ್ಸ್ಯೇನ ವಿರಾಟೇನ ವಿಷಾಂಪತೆ ಭೀಷ್ಮಮಾಶು ಮಹೇಶ್ವಾಸಂ ಆಸಸಾದ ಸುದುರ್ಜಯಂ. ಕೊನೆಗೆ ಮಾತಾಡಿಕೊಂಡ್ರು, ನಿನ್ನ ಮಗನ ಅವ್ಯವಸ್ಥೆಯನ್ನ ಮಾತಾಡಿಕೊಂಡ್ರು. ಯಾರು? ಶಿಖಂಡಿ ಮತ್ತು ವಿವಿಂಶತಿ, ಇವರೆಲ್ಲ ಇದರ ಜೊತೆಗೆ ಇನ್ನೊಬ್ಬ ವಿರಾಟ, ಇಷ್ಟು ಜನ ಮಾತಾಡಿಕೊಂಡು ಭೀಷ್ಮರನ್ನ ನಾವು ಇವತ್ತೇನಾದ್ರೂ ಮಾಡಿ ಎದುರಿಸಲೇಬೇಕು, ಭೀಷ್ಮರನ್ನ ನಾವು ಹೇಗಾದ್ರೂ ಮುಗಿಸ್ಬೇಕು. ಅತ್ತ ದ್ರೋಣ, ಕೃಪಾ, ವಿಕರ್ಣ. ವಿಕರ್ಣ ಅಂದ್ರೆ ದುರ್ಯೋಧನನ ತಮ್ಮ ಒಬ್ಬ, ವಿಕರ್ಣ ಅಂತ ತುಂಬಾ ಜನ 2-3 ಜನ ವಿಕರ್ಣರು ಬರ್ತಾರೆ. ಇಲ್ಲಿ ಹೇಳಿದ ವಿಕರ್ಣ ದುರ್ಯೋಧನನ ತಮ್ಮ. ಕೃಪಾ, ದ್ರೋಣ, ವಿಕರ್ಣ ಮೊದಲಾದವರೆಲ್ಲ ಸೇರಿಕೊಂಡು ಪಾಂಡವರನ್ನು ಹೇಗೆ ಹಣಿಯುವುದು ಅಂತ ಪ್ರಶ್ನೆ ಮಾಡ್ತಾರೆ. ಆಗ ಅವರನ್ನ ಹಣಿಯುವುದಕ್ಕೆ ನಮ್ಮ ಹತ್ರ ಉತ್ತರ ಇಲ್ಲ. ಅಸ್ತ್ರಗಳನ್ನ ಹೊಸತು ಏನಿದೆಯೋ ಅದನ್ನೆಲ್ಲ ಬಳಸೋಣ. ಅವ್ರು ಸ್ವಲ್ಪ ಹಿಂದೇಟು ಹಾಕಿದಾಗ ಆ ದಿವಸ ಗೆಲುವು ಸಿಕ್ತು ಅಂತ ನಾವು ಪ್ರಯತ್ನ ಪಡುವುದಷ್ಟೇ ಬಿಟ್ರೆ, ಯುಧಿಷ್ಠಿರೇ ಮಹಾರಾಜ ಗಜಾನೀಕಂ ಮಹಾರಥಃ, ನೀನ್ ಬೇಕಾದ್ರೆ ಹೊಸ ಪ್ರಯೋಗವನ್ನ ಮಾಡಿ ನಿನ್ನ ಸೈನ್ಯವನ್ನ ಪಾಂಡವರ ವಿರುದ್ಧ ಹೋರಾಡ್ಲಿಕ್ಕೆ ಯೋಚಿಸಬಹುದು ಅಂತ ಒಳಗೆ ಸಂಜಯನು ಹೇಳ್ತಾನೆ. ಸಮವರ್ತತ ಸಂಗ್ರಾಮೇ ಪುತ್ರೇಣ ನಿಕೃತಸ್ತವ ಮಾದ್ರಿ ಪುತ್ರಸ್ತು ನಕುಲಃ ಶೂರ ಸಂಕ್ರಂದನೋ ಯುಧಿ. ಶತ್ರುಗಳನ್ನ ಗೆಡಿಸುವ ಕೂಗಿನಲ್ಲಿ ನಕುಲನಿಗೆ ಒಳ್ಳೆ ತಾಕತ್ತು, ಅವನು ತುಂಬಾ ಕೋಮಲ, ಆದ್ರೆ ಯುದ್ಧದಲ್ಲಿ ಅವನಿಗಿರುವ ತಾಕತ್ತಿಗೆ ಆಕಾಶದ ತನಕ ಕೇಳಿಸ್ತಿತ್ತಂತೆ ಅವನ ಧ್ವನಿ. ಅದನ್ನ ನೋಡಿಯೇ ಶತ್ರುಗಳೆಲ್ಲ ಹೆದರು ಹೋಗ್ತಿದ್ವಿ, ಇದು ಯಾವ್ದೋ ಗರ್ಜನೆ ಮಾಡೋ ಸಿಂಹ ಬಂದ್ಬಿಟ್ಟಿದೆ, ಇದರ ಜೊತೆಗೆ ಯುದ್ಧ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ನಾಕುಲಿಷ್ಟ ಶತಾನೀಕ, ಇಲ್ಲಿ ಪಾಂಡವರ 5 ಜನ ಮಕ್ಕಳು ಕೂಡ ಯುದ್ಧ ಮಾಡಿದ್ರ ಉಲ್ಲೇಖ ಈ ಅಧ್ಯಾಯದಲ್ಲಿ ನಮ್ಗೆ ಸಿಗುತ್ತೆ. ಪ್ರತಿವಿಂಧ್ಯ, ಶ್ರುತಾನೀಕ, ಆಮೇಲೆ ಶತಧನ್ವ ಒಂದು ಬೇರೆ, ಶ್ರುತಕೀರ್ತಿ, ಸುತ ಸೋಮ, ಆಮೇಲೆ ಇನ್ಯಾವನೊಬ್ಬ, ಅವರೆಲ್ಲರೂ ಕೂಡ ದ್ರೋಣರ ಜೊತೆಗೆ ಸಮರಕ್ಕೆ ಬರ್ತಾರೆ. ರಾಜನ್ ಸಮೀಯಾಯ ಅಗ್ರಕರ್ಮಣ, ತಮ್ಮ ಅಸಾಧಾರಣವಾದ ಬಲದಿಂದ ಶತ್ರುಗಳಾದಂತಹ ಕೌರವರನ್ನ ಎದುರಿಸಿದ್ರು. ಕೌರವರಿಗೆ ಇವರನ್ನು ಬಗ್ಗಿಸ್ಲಿಕ್ಕಾಗ್ಲಿಲ್ಲ. 18 ದಿವಸವೂ ಯುದ್ಧ ಮಾಡಿ ಉಳಿದವರಲ್ಲಿ ಈ 5 ಜನ ಮಕ್ಕಳು ಕೂಡ ಪ್ರಧಾನರು. ಪ್ರತಿವಿಂಧ್ಯ, ಶ್ರುತಸೋಮ, ಶ್ರುತಕೀರ್ತಿ ಇವ್ರು ಯಾರಿದ್ದಾರೆ, ಇವ್ರಿಗೆಲ್ಲರೂ ಕೂಡ ಒಬ್ರಿಗಿಂತ ಒಬ್ರು ಬಲಿಷ್ಠರು. ಕೊನೆಗೆ ಅವ್ರು ಯುದ್ಧದಲ್ಲಿ ಸತ್ತದ್ದಲ್ಲ, ಅಶ್ವತ್ಥಾಮ ಮಲಗಿದ್ದವರನ್ನ ಕುತ್ತಿಗೆ ಕತ್ತರಿಸಿ ತಗೊಂಡೋಗು ದುರ್ಯೋಧನನಿಗೆ ತೋರಿಸಿ ಬಾ ಅಂತ ಆಗ ಸಾಯ್ತಾನೆ. ಅಲ್ಲಿ ತನಕ ಸಾಯುವುದೇ ಇಲ್ಲ ಪ್ರಾಣಿ. ಮತ್ತಷ್ಟು ಅವನನ್ನು ಹಿಂಸೆ ಮಾಡಿ ಕೊಲ್ಲಬೇಕು ಅಂತ ಅಂದುಕೊಂಡಿರ್ತಾನೆ. ಒಟ್ಟಂತೂ ಹೀಗೆ ಯುದ್ಧದ ತೀವ್ರತೆ 68, 69, 70, 71, 72 ಇಷ್ಟು ಅಧ್ಯಾಯಗಳಲ್ಲಿ ಯುದ್ಧದ ತೀವ್ರತೆಯನ್ನು ಹೇಳಿದ್ರು. ಮತ್ತು ಯುದ್ಧ ನಡೆಯಿತು. ಆ ಯುದ್ಧದಲ್ಲಿ ತಸ್ಯ ತತ್ ಸುಮಹತ್ಕರ್ಮ ಶಶಂಸುಹು ಕುರು ಸತ್ತಮಾಹ. ಇವತ್ತೆಲ್ಲರೂ ಹೋಗಿ ಪಾಂಡವರ ಯುದ್ಧದ ವಿಷಯವನ್ನ ಮನೆಯಲ್ಲಿ ಹೇಳ್ತಾ ಇದ್ದಾರೆ. ಪಾಂಡವರು ಹೇಗೆ ಯುದ್ಧ ಮಾಡಿದ್ರು, ಅವ್ರ ಯುದ್ಧದಲ್ಲಿ ಒಂದು ಪರ್ಫೆಕ್ಷನ್ ಇರ್ತಿತ್ತು, ಕನ್ಫ್ಯೂಷನ್ ಇರ್ಲಿಲ್ಲ. ಆಕ್ರಮಣಕಾರಿ ಅಂದ್ರೆ ಆಕ್ರಮಣಕಾರಿ, ಇವತ್ತು ಡಿಫೆನ್ಸ್ ಅಂದ್ರೆ ಡಿಫೆನ್ಸ್, ಇವತ್ತು ಆಕ್ರಮಣ ಡಿಫೆನ್ಸ್ 2 ಅಂತಂದ್ರೆ ಅವತ್ತು ಹಾಗೇನೆ ಪ್ಲಾನ್ಡ್. ಯಾವ ಸೈನ್ಯವು ಯಾವ ಕಾಲದಲ್ಲೂ ಕನ್ಫ್ಯೂಷನ್, ನಾನು ಅವ್ರ ಹತ್ರ ಯುದ್ಧ ಮಾಡ್ಬೇಕು, ಇವ್ರ ಹತ್ರ ಯುದ್ಧ ಮಾಡ್ಬೇಕು ಅನ್ನೋದಿಲ್ಲ. ನಮ್ಮಲ್ಲಿ ಮಾತ್ರ ಹಾಗಿಲ್ಲ.
ಯಾರಾದ್ರೂ ಏನಾದ್ರು ಹೇಳಿದ್ರೆ ದ್ರೋಣಾಚಾರ್ಯ ನೋಡ್ತಿದ್ರು, ಯಾರಾದ್ರೂ ಏನಾದ್ರೆ ಭೀಷ್ಮದ್ರು, ಅವ್ರೇನ್ ಹೇಳ್ತಾರೆ ಆತರ. ಇಬ್ರು ಒಟ್ಟಿಗೆ ಹೇಳಿದ್ರೆ ತಲೆಗೆಡ ಹೋಗ್ಬಿಡ್ತಿದ್ರು, ಅದ್ ಮಾಡ್ಬೇಕು ಇದು ಮಾಡ್ಬೇಕು ಗೊತ್ತಾಗ್ತಿರ್ಲಿಲ್ಲ. ಅಲ್ಲಿ ಹಾಗೆ ಇಬ್ರು ಮೂರು ಹೇಳೋ ಪ್ರಸಂಗವೇ ಇಲ್ಲ. ದೃಷ್ಟದ್ಯುಮ್ನ ಹೇಳದ ಅಂದ್ರೆ ಮುಗೀತು, ಅರ್ಜುನ ಹೇಳದ ಅಂದ್ರೆ ಮುಗೀತು. ಅರ್ಜುನನು ದೃಷ್ಟದ್ಯುಮ್ನ ಇಬ್ರು ಹೇಳುದಿಲ್ಲ. ಅರ್ಜುನ ಕಣ್ಸನ್ನೆ ಮಾಡ್ತಾನೆ, ನೀನ್ ಹೇಳು ಅಂದ್ರೆ ಮುಗ್ದೋಯ್ತು, ಅವ್ನು ಹೇಳ್ತಾ ಇದ್ದ. ಅಥವಾ ದೃಷ್ಟದ್ಯುಮ್ನ ನೀನ್ ಹೇಳು ಅಂತ ಹೇಳಿದ್ರೆ ಅವನಿಗೆ ಅವ್ನು ಹೇಳ್ತಿದ್ದ. ಇದು ಈ ಯುದ್ಧದಲ್ಲಿ ಈ ಏನಂತಾರೆ ಸಂವಹನ, ಪರಸ್ಪರ ಒಬ್ರಿಗೊಬ್ರು ಕಮ್ಯುನಿಕೇಶನ್ ಏನಿದೆ ಅದು ಅತ್ಯಂತ ಮುಖ್ಯ. ಇದೊಂದೇ ಕಾರಣದಿಂದ ಎಷ್ಟೋ ಸರ್ತಿ ದೊಡ್ಡ ದೊಡ್ಡ ಸೈನ್ಯ ನಿರ್ನಾಮ ಆಗಿದೆ. ಸಂವಹನ ಕ್ರಿಯೆ ಸರಿ ಇಲ್ಲದೆ ಹೋದಾಗ ಯುದ್ಧ ಬೇಡ ಅಂತ ಒಬ್ರು ಡಿಸೈಡ್ ಮಾಡಿ ನಿಂತಾಗ ಎಲ್ಲ ಯುದ್ಧ ಮಾಡ್ತಾ ಇರ್ತಾರೆ. ಯುದ್ಧ ಹೊಡಿ ಅಂತಂದಾಗ ಇವರೆಲ್ಲ ಚಾಪೆ ಹಾಸ್ಕೊಂಡು ಮಲ್ಕೊಂಡ್ಬಿಟ್ಟಿರ್ತಾರೆ. ಹಂಗಾಗ್ಬಿಟ್ರೆ ಭಾರಿ ಕಷ್ಟ. ಆದ್ರೆ ಪಾಂಡವರ ಯುದ್ಧದ ಈ ವಿಷಯವನ್ನ ಸ್ವತಃ ಸೈನಿಕರೇ ಪಾಂಡವರ ಸೇನೆಯ ಸಾಮರ್ಥ್ಯವನ್ನ ಹೊಗಳ್ತಾ ಇದ್ರು. ಇದು ಯುದ್ಧದಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದ್ದ ಒಂದು ಅಪರೂಪದ ದೃಶ್ಯ. ಅವರೇ ಹೇಳ್ತಿದ್ರು, ನೋಡಿ ಕಲೀರಿ. ನಮ್ಮಲ್ಲಿ ಬೈತಾರಲ್ಲ, ಅವನನ್ನು ನೋಡಿ ಕಲಿ ಸ್ವಲ್ಪ, ಅವನು ಸಗಣಿ ತಿನ್ನು, ಅದು ಇನ್ನೇನೋ ತಿನ್ನು, ಹೆಂಗ್ ಬೈತಿರ್ತಾರಲ್ಲ ಹಂಗೆ ಇವ್ರು ಬೈತಿದ್ರಂತೆ. ನೋಡಿ ಅವರನ್ನು ನೋಡಿ ಕಲೀರಿ, ಯಾಕೆ ಹೀಗ್ ಮಾಡ್ತೀರಿ? ಸೇನೆ ಅಂತ ಬಂದಾಗ ಯುದ್ಧಕ್ಕೆ ತಲೆ ಕೊಡೋದು ಒಂದೇ ತಲೆಯಲ್ಲಿ ಇರ್ಬೇಕು. ಅದು ಬಿಟ್ಟು ಆ ಕಡೆಯಿಂದ ತಲೆ ಕೊಡ್ಲಾ, ಈ ಕಡೆಯಿಂದ ತಲೆ ಕೊಡ್ಲಾ, ಹೀಗ್ ತಲೆ ಕೊಡ್ಲಾ, ಮೇಲ್ ತಲೆ ಕೊಡ್ಲಾ ಅಂತ ಯೋಚನೆ ಮಾಡುದಿಲ್ಲ. ಹೊರಡುದು ಅಂದ್ರೆ ಅದೇ ಕೊಡುದು ಅಷ್ಟೇ. ಯುದ್ಧಕ್ಕೆ ಶತ್ರುಗಳಿಗೆ ನಿರ್ನಾಮ ಆಗುವುದಕ್ಕೆ ಏನೇನ್ ಬೇಕು ಅದಕ್ಕೆ ಪೂರ್ಣ ಪ್ರಯತ್ನವನ್ನ ಮಾಡಬೇಕಾದ ಕರ್ತವ್ಯ. ಆ ಹಿನ್ನೆಲೆಯನ್ನ ತಸ್ಯ ಕಾಂಚನ ಸೂತ್ರಸ್ಥ ಶರೈ ಸಂಚಾದಿತೋ ಮಣಿ ರರಾಜೋ ರಸಿಖೇ ಸೂರ್ಯೇ ಗ್ರಹೈರಿವ ಸಮಾವೃತ. ಎಲ್ಲ ಗ್ರಹಗಳನ್ನ ಒಟ್ಟಿಗೆ ಸೂರ್ಯನನ್ನ ಆವರಿಸಿದ್ರು, ಎಲ್ಲ ನಕ್ಷತ್ರಗಳು ಎಲ್ಲ ಗ್ರಹಗಳು ಒಟ್ಟಿಗೆ ಬಂದ್ರು ಸೂರ್ಯನನ್ನು ಮುಚ್ಚಲಿಕ್ಕಾಗತ್ತಾ? ಆಗುದಿಲ್ಲ. ಎಲ್ಲಾ ಗ್ರಹಗಳು ಸೂರ್ಯನನ್ನು ಮುತ್ತಲಿಕ್ಕೆ ಬಂದಂತೆ ಅಷ್ಟೂ ಜನ ಕೌರವರ ಕಡೆಯವರು ಭೀಮಸೇನನನ್ನು ಮುಗಿಸ್ಬೇಕು ಅಂತ ಪ್ರಯತ್ನಿಸಿದ್ರೆ ಅದು ಬೆಂಕಿಗೆ ಹಾತೆಗಳು ಹಾರಿದ ಹಾಗೆ. 100 ಹಾತೆ ಬಂತು, ಬೆಂಕಿಯ ಜ್ವಾಲೆಗೆ ಬಿತ್ತು, ಎಲ್ಲ ಸುಟ್ಟು ಸತ್ತೋಯ್ತು. ಅದು ಅನ್ಕೊಂಡದ್ದೇನು, ನಾವಷ್ಟು ಜನ ಒಟ್ಟಿಗೆ ಬಿದ್ರೆ ಬೆಂಕಿ ಯಾರೋಗುತ್ತೆ ಅಂತ. ಅದು ಬೆಂಕಿಗೆ ಇನ್ನಷ್ಟು ಚೆನ್ನಾಗಿ ಉರಿಲಿಕ್ಕೆ ಸಿಕ್ತು, ತೆಳ್ಳಗೆ ಹಪ್ಪಳ ತರ ರುಚಿ ರುಚಿಯಾಗಿರುತ್ತೆ ಅಂತ ಅನ್ನುವ ತರ ಅದು ಪೂರ್ತಿ ಬೆಂಕಿ ಚಪ್ಪರಿಸಿಕೊಂಡು ತಿನ್ಲಿಕ್ಕೆ ಶುರು ಮಾಡಿತು ಅನ್ನುವ ಹಾಗೆ. ಪುತ್ರಸ್ತು ತವ ತೇಜಸ್ವಿ ಭೀಮಸೇನೇನ ತಾಡಿತಃ. ನಿನ್ನ ಮಗ ಸ್ವಲ್ಪ ಅಧಿಕ ಪ್ರಸಂಗ ಜಾಸ್ತಿ. ನಿನ್ನ ಮಗ ದುರ್ಯೋಧನ ಭೀಮಸೇನಿಂದ ಸರಿ ಪೆಡದಿಂದ ತಿಂದದ್ದು ಅಂದ್ರೆ ಚರ್ಬಿ ಎಲ್ಲ ಇಳಿದೋಗ್ಬೇಕು. ಎಷ್ಟು ಕೋಪ ಇದ್ರು ಅವನ ಮುಂದೆ ಬಂದಾಗ ಅದು ಎಲ್ಲವೂ ಕೂಡ ನಿರ್ನಾಮ ಆಗಿ ಬಿಡ್ತಿತ್ತು. ನಾಮ್ರ ಶತತ್ವಾನಾಗ ತಲ ಶಬ್ದಂ ಮದೋತ್ಕಟ ತತಃ ಶರೈರ್ ಮಹಾರಾಜ ರುಗ್ಮಪುಂಖೈ ಶಿಲಾಶಿತೈ. ಕೈಗೆ ಸಿಕ್ಕಿದಾಗ ಕೈಯಲ್ಲೇ ಇಟ್ಕೊಡ್ತಿದ್ದ. ಬಾಣ ಸಿಕ್ಕಿದ್ರೆ ಬಾಣನಿಗೆ ಎಷ್ಟು ಬಿಡ್ತಿದ್ದ. ಬಾಣಕ್ಕೆ ಒಂದು ಧನುಸ್ ಬೇಕು, ಧನುಸ್ಸಿಗೆ ಹಗ್ಗ ಬೇಕು, ಹಗ್ಗ ಕಟ್ಟಬೇಕು, ಕಟ್ಟಿ ಎಳಿಬೇಕು. ಇಲ್ಲ, ಬಾಣ ಸಿಕ್ತು ತೆಗ್ದೇಸಿದ ಸೀದಾ ಹೋಗಿ ಚುಚ್ಕೊಳ್ಳೋದೆ ಅಷ್ಟೇ. ಈ ಚಾಕು ಎಸೆಯುವುದು ಅಂತೆಲ್ಲ ಇರುತ್ತಲ್ಲ, ಅದು ಬಹಳ ಅಭ್ಯಾಸ ಇದ್ರೆ ಮಾತ್ರ ಸರಿಯಾಗಿ ಹೋಗಿ ಚುಚ್ಕೊಳ್ಳುತ್ತೆ. ಇಲ್ಲ ಅಂದ್ರೆ ಅದ್ರ ಹಿಂದಿನ ಭಾಗ ತಾಗಿದ್ರೆ ಟಪ್ ಅಂತ ಬಿದ್ದು ಅವನು ತಿರುಗಿ ದೊಡ್ಡ ದಡುತಿ ಆದ್ರೆ ವಾಪಸ್ ಬಂದು ಅದನ್ನೇ ಹೊಡೆದು ಹೋಗ್ತಾನೆ. ಹಾಗಾಗಿ ಎಸೆಯುವಾಗ ಬಹಳ ಜಾಗ್ರತೆ ಇರ್ಬೇಕು. ಅದು ಹೋಗಿ ಎಲ್ಲಿಗೆ ಹೊಡಿಬೇಕು ಅಲ್ಲಿಗೆ ತುದಿಯೇ ತಾಗಬೇಕು. ಅದು ಉಲ್ಟ ತಾಗಿದ್ರೆ ಶಬ್ದ ಹೋಯ್ತು. ಸಮವ್ರತ ಸತ್ಯವ್ರತಶ್ಚ ನವಭಿ ಪುರುಮಿತ್ರಶ್ಚ ಸಪ್ತಭಿಹಿ ನ ವಿದ್ಧೋ ವಿಕ್ಷರನ್ ರಕ್ತಂ ಶತ್ರು ಸಂವಾರಣಂ ಮಹತ್ ಚಿಚ್ಛೇದ ಚಿತ್ರಸೇನಸ್ಯ ಚಿತ್ರಂ ಕಾರ್ಮುಕಮಾರ್ಜುನಿ. ಅರ್ಜುನಿ ಅಂದ್ರೆ ಅಭಿಮನ್ಯು. ಅಭಿಮನ್ಯು ಚಿತ್ರಸೇನ ಅಂತ ಒಬ್ಬ ದುರ್ಯೋಧನನ ತಮ್ಮ. ಅವನು ಹಿಡಿದ ಯುದ್ಧಕ್ಕೆ ಅಂತ. ಎಲ್ಲರ ಯುದ್ಧದ ವರ್ಣನೆಯೂ ಇದೆ. ಹಿಡಿದ್ರೆ ಅಭಿಮನ್ಯು ಅನಾಯಾಸವಾಗಿ ಅವನನ್ನು ಹೊಡೆದ, ಆದ್ರೆ ಕೊಲ್ಲಿಲ್ಲ. ಯಾಕೆಂದ್ರೆ ಅದು ನಮ್ಮ ದೊಡ್ಡಪ್ಪನ ಸೊತ್ತು, ನಾನು ಹಾಗೆಲ್ಲ ಮುಟ್ಲಿಕ್ಕಿಲ್ಲ. 100 ಜನರ ತೊಡೆ ಮುರಿತು, ಪ್ರಾಣ ತೆಗಿತೇನೆ ಅಂತ ಹೇಳಿದವು ನಮ್ಮ ದೊಡ್ಡಪ್ಪ. ಹಾಗಾಗಿ ಅವನು ಮಾಡ್ಕೊಳ್ಳಿ. ಇಲ್ಲಿ ಯಾರು ದೊಡ್ಡಪ್ಪ ಅಲ್ಲ ಅನ್ಕೊಡ್ಬೇಡ, ನಮ್ಮ ದೊಡ್ಡಪ್ಪ ಇದ್ದಾನೆ. ಇಲ್ಲಿ ಚಿಕ್ಕಪ್ಪ ಅಂತ ದೊಡ್ಡಪ್ಪ ಅಂತ ಹೇಳ್ಬೇಕಾಗಿಲ್ಲ. ನಮ್ಮ ದೊಡ್ಡಪ್ಪ ನಿನ್ನನ್ನು ಮುಗಿಸ್ತಾನೆ ಅಂತ ಬಿಟ್ಟು ಹೊರಟೋಗ್ತಾನೆ. ಭಿತ್ವಾ ಚಾಸತನುತ್ರಾಣಂ. ಆದ್ರೆ ಅವನ ಕವಚವನ್ನೆಲ್ಲ ಸೀಳ್ತಾನೆ. ಕೈಯ ಅಂಗುಲಿತ್ರ ಅಂದ್ರೆ ಗ್ಲೌಸ್, ಕೈ ಗ್ಲೌಸ್ ಅನ್ನೆಲ್ಲ ಪುಡಿ ಮಾಡ್ತಾನೆ. ಕೈಗೆ ಕಟ್ಟಿದ್ದ ಚರ್ಮವನ್ನೆಲ್ಲ ಬಿಚ್ಚುತ್ತಾನೆ. ತಲೆಯಲ್ಲಿದ್ದ ಕಿರೀಟ ಎಲ್ಲ ಹಾರಿಸ್ತಾನೆ. ನಾನ್ ಕೊಲ್ಬೋದಿತ್ತು, ಕೊಲ್ತಾ ಇಲ್ಲ, ಬಿಟ್ಟಿದ್ದೇನೆ, ಹೌದ್ ಬದುಕೋ ಅಂತ ಬೈದು ಕಳಿಸ್ತಾನೆ. ಶರೇಣ ಅಸ್ಯ ಅತಾಡಯತ್ ತತಸ್ಥೆ ತಾವಕ ವೀರಾಹ ರಾಜಪುತ್ರ ಮಹಾರಥಾಹ. ಆಗ ನಿನ್ನ ವೀರರೆಲ್ಲ ಅಭಿಮನ್ಯುವಿನ ಮೇಲೆ ಈ ರೀತಿ ಅವನು ಇಷ್ಟು ಬಲಿಷ್ಠನಾಗಿ ಯುದ್ಧ ಮಾಡಿ ನಮ್ಮ ದೊಡ್ಡವರನ್ನು, ಚಿಕ್ಕವರನ್ನಲ್ಲ ದೊಡ್ಡವರನ್ನೆಲ್ಲ ನಿಶಸ್ತ್ರನಾಗಿಸಿ ಬದುಕಿ ಬಿಟ್ಟಿದ್ದೇನೆ ಅಂತ ಹೇಳಿ ಕಳಿಸ್ತಿದ್ದ. ಇದು ಒಳಗಿಂದೊಳಗೆ ಕುದಿಲಿಕ್ಕೆ ಶುರುವಾಗಿತ್ತು. ಇಲ್ಲ, ಇವನನ್ನು ಹೀಗೆ ಬಿಟ್ರೆ ಇವನು
ಎಲ್ಲಿ ಸಿಕ್ಸರ್ ಹೊಡಿತಾನೆ ಅಂತ ಗೊತ್ತಾಗಲ್ಲ. ಹಸುಳೆ 16ರ ಹಸುಳೆ ಹೊಡೆಯೋ ಸಿಕ್ಸರಿಗೆ ಲೆಕ್ಕವೇ ಇಲ್ಲ ಅನ್ನುವ ಹಾಗೆ ಒಂದ್ರ ಮೇಲೆ ಒಂದು ಬಡಿತಾನೆ ಇದ್ದಾನೆ ಅಭಿಮನ್ಯು. ಅಭಿಮನ್ಯು ಹೇಳುದು ನನಗೆ ಬಾಲ್ಯ ಇರ್ಬೋದು, ನನಗೆ ನಮ್ಮ ಬಾಣಕ್ಕೆ ಬಾಲ್ಯ ಇಲ್ಲ ಅಂತ. ಹಾಗೆ ಸೂರ್ಯವಂಶಿ ಹೇಳುವುದಿರ್ಬೋದು, ನನ್ನ ಬ್ಯಾಟಿಗೆ ಬಾಲ್ಯ ಇಲ್ಲ, ನನಗೂ ಮಾತ್ರ ಬಾಲ್ಯ ಇರ್ಬೋದು ಅಂತ. ದಹಂತಂ ಸಮರೇ ಸೈನ್ಯಂ ವನೆ ಕಕ್ಷಂ ಯಥೋಲ್ಬಣಂ ಅಪೇತ ಶಿಖರೇ ಕಾಲೇ ಸಮಿದ್ಧಮಿವ ಪಾವಕಂ. ಅದು ಯುದ್ಧ ಆಗುವಾಗ ಆ ಯುದ್ಧದಲ್ಲಿ ಒಬ್ಬರ ಕೈ ತೆಗೆಯುವುದು, ಕಾಲು ತೆಗೆಯುವುದು, ಇದು ಕ್ರೂರತೆ ಅಲ್ವಾ? ಶತ್ರುಗಳನ್ನ ಹೀಗೆ ಅಟ್ಟಾಡಿಸಿಕೊಂಡು ಬೆನ್ನಟ್ಟಿಕೊಂಡು ಹೊಡೆದು ಅದರಲ್ಲಿ ಆನಂದ ಪಡುವುದೇನು? ಇದು ಧರ್ಮಯುದ್ಧ ಅಂತ ಹೇಳ್ತೀರಿ. ಆದ್ರೆ ಒಬ್ಬರೊಬ್ಬರ ಶರೀರ ತೆಗೆಯುವಾಗ ಅವರಿಗೆ ದುಃಖ ಆಗಲ್ವಾ, ನೋವಾಗಲ್ವಾ ಅಂತ ಕೇಳಿದ್ರೆ, ಅವರು ಈ ಯುದ್ಧದಲ್ಲಿ ಭಾಗವಹಿಸುವಾಗ ಹೇಗಿದ್ರು ಅಂತಂದ್ರೆ ಸಮಿದ್ಧಮಿವ ಪಾವಕಂ, ಬೆಂಕಿಯಲ್ಲಿ ಆಹುತಿ ಕೊಡುವಾಗ ಎಷ್ಟು ಶ್ರದ್ಧೆ ಇರುತ್ತೋ ಹಾಗೆ ಮಹಾಕಾಲನಾದಂತ ಭಗವಂತನಿಗೆ ಈ ಯುದ್ಧ ಯಜ್ಞದಲ್ಲಿ ಈ ಶರೀರಗಳ ಕರ್ತನ ಇರ್ಬೋದು, ಯುದ್ಧದಲ್ಲಿ ಅವರ ತಲೆ ತೆಗೆಯುವುದಿರ್ಬೋದು, ಅವರನ್ನು ಸೋಲಿಸಿ ಹಿಮ್ಮೆಟ್ಟಿಸುವುದಿರ್ಬೋದು, ಶತ್ರುಗಳ ಎದೆಯಲ್ಲಿ ಭಯ ಮೂಡಿಸುವುದಿರ್ಬೋದು, ಇದೆಲ್ಲವೂ ಅವರಿಗೊಂದು ಸಮಿಧೆ. ದೇವರೇ, ನಾನು ಯಜ್ಞಕ್ಕೆ ಈ ಸಮಿಧೆಯನ್ನು ಅರ್ಪಿಸ್ತಾ ಇದ್ದೇನೆ, ಇದು ನಿನಗೆ ಕೊಡುವಂತಹ ಮಹಾ ಆಹುತಿ ಅಂತ ಪಾಂಡವರು ಪ್ರತಿಯೊಂದು ಬಾಣ ಬಿಡುವಾಗ್ಲೂ ಅವರಿಗೆ ಆಕ್ರೋಶ ಇರಲಿಲ್ಲ, ಅಸೂಯೆ ಇರಲಿಲ್ಲ, ಹಿಂಸೆ ಇರಲಿಲ್ಲ ಮನಸ್ಸಿನಲ್ಲಿ. ಇದು ದೇವರು ಕೊಟ್ಟ ಯುದ್ಧದ ಪ್ರಕ್ರಿಯೆಯಲ್ಲಿ ನಾವು ಒಂದು ಪಾಲುದಾರರಾಗಿ ನಮ್ಮ ಕರ್ತವ್ಯವನ್ನು ಅಗ್ನಿಯಲ್ಲಿ ಸಮಿಧೆಯನ್ನು ಹಾಕುವ ಮೂಲಕ ನಡೆಸ್ತಾ ಇದ್ದೇವೆ ಅಂತ ಅಷ್ಟೇ ಭಾವನೆ ಇತ್ತು. ಅಪೇತ ಶಿಖರೇ ಕಾಲೆ, ಅದು ಹೇಗಿತ್ತು ಅಂದ್ರೆ ಮೇಲಿನ ಬೆಟ್ಟದ ತುದಿಗೆ ಅಕಸ್ಮಾತ್ ಪೆಟ್ಟು ಬಿದ್ದು ಇಡೀ ತುದಿ ಕೆಳಕ್ಕೆ ಬಿದ್ರೆ ಹೇಗಿರ್ತಿತ್ತು ಹಾಗೆ ಇಡೀ ಸೈನ್ಯದ ಅಷ್ಟು ದೊಡ್ಡ ಗುಂಪು ಕೌರವರ ಕಡೆಯಿಂದ ತಮ್ಮ ಮೇಲೆ ಎಗರಿದ್ದು ಅದು ಪೂರ್ತಿ ನಾಶವಾಗಿ ಹೋಯ್ತು. ಅಂದ್ರೆ ಇಷ್ಟು ದೊಡ್ಡ ಸೈನ್ಯ ಎದುರಿಸಿದ ಹೇಗಪ್ಪ ಅಂತ ಅನ್ಕೊಂಡು ಕಣ್ಮುಚ್ಚೆ ಸ್ವಲ್ಪ ಹೊತ್ತಾಗುವಷ್ಟರಲ್ಲಿ ಎಲ್ಲ ತಿಳಿಯಾಗೋಯ್ತು. ಕೆಲವೊಮ್ಮೆ ಹಾಗೆ ಇರುತ್ತೆ, ಆಪತ್ತು ದೊಡ್ಡದು ಅನ್ಸುತ್ತೆ ನಮಗೆ, ನಾವು ಅದಕ್ಕೋಸ್ಕರ ಏನೇನೋ ಪ್ಲಾನ್ ಮಾಡ್ತೇವೆ. ಅವ್ನು ಹೀಗೆ ಹೇಳಿದ್ರೆ ಹಾಗೆ ಹೇಳ್ಬೇಕು, ಹಾಗೆ ಹೇಳಿದ್ರೆ ಹೀಗೆ ಹೇಳ್ಬೇಕು, ಇನ್ನೊಂದಕ್ಕೆ ಮತ್ತೊಂದು ಉತ್ತರ, ಮತ್ತೊಂದಕ್ಕೆ ಅದರ ಮತ್ತೊಂದು ಉತ್ತರ ಅಂತ. ಆದ್ರೆ ಅದು ಬಂದು ಹೇಗೆ ಬರುತ್ತೆ ಅಂದ್ರೆ ಅಷ್ಟು ದೊಡ್ಡದಾಗಿ ಬಂದು ಅಲ್ಲೇ ಕರಗಿ ಮಂಜು ನೀರಾಗಿ ಹೋದ ಹಾಗೆ ತಿಳಿಯಾಗಿ ಹೊರಟೋಗುತ್ತೆ. ಹಾಗೆ ಅತ್ಯರೋಚತ ಸೌಭದ್ರ ತವ ಸೈನ್ಯಾನಿ ನಾಶಯನ್ ತತ್ತಸ್ಯ ಚರಿತಂ ದೃಷ್ಟ್ವಾ ಪೌತ್ರಸ್ತಸ್ಯ ವಿಶಾಂಪತೆ ವಿವ್ಯಾಧನಾಶಿತೈಃ ಪದ್ಭಿಃ ಸಾರಥಿಂಚ ತ್ರಿಭಿಃ ಶರೈಃ ತಥೈವ ಲಕ್ಷಣೋ ರಾಜನ್ನ ಸೌಭದ್ರಂ ನಿಶ್ಚಿತೈಃ ಶರೈಃ. ನಿನ್ನ ಮೊಮ್ಮಗ ಇದ್ದಾನಲ್ಲ ದುರ್ಯೋಧನ, ನಮಗ ಲಕ್ಷಣ, ಅವನಿಗೂ ಅಭಿಮನ್ಯುವಿಗೂ ತುಂಬಾ, ಯಾಕಂದ್ರೆ ಸಮವಯಸ್ಕರು, ಸಿಕ್ಕಾಪಟ್ಟೆ ತಾಗಿ ಬೀಳ್ತಾ ಇತ್ತು, ಅವರೇ ಇಬ್ರು ಯಾವಾಗ್ಲೂ ಎದುರಾಗ್ತಾ ಇದ್ರು. ಹಾಗಾಗಿ ಅವರಿಬ್ರು ಬಂದ್ರೆ ಸ್ವಲ್ಪ ಹೊತ್ತು ಬೇರೆಯವರಿಗೆ ಯುದ್ಧಕ್ಕೆಲ್ಲ ರೆಸ್ಟ್, ಅವರ ಯುದ್ಧವನ್ನು ನೋಡ್ತಾ ನಿಂತು ಬಿಡ್ತಿದ್ರು, ಹೇಗೆ ಯುದ್ಧ ಮಾಡ್ತಾರೆ ಅಂತ. ಅದು ಒಂದು ಕಡೆ ನಿಂತಲ್ಲ, ಹೋಗ್ತಾ ಇರುತ್ತೆ, ಯುದ್ಧ ಆಗ್ತಾ ಇರುತ್ತೆ, ಬಾಣಗಳ ಪ್ರಯೋಗ ಮೇಲೆ ಪ್ರಯೋಗ ಆಗ್ತಾ ಇರುತ್ತೆ. ಅಷ್ಟು ಹೊತ್ತಿಗೆ ತಸ್ಯಾಂ ಸೌಭದ್ರೋ ಚತುರೋ ಹತ್ವ ಸಾರಥಿಂಚ ಮಹಾಬಲ, ಅತ್ಯಂತ ಚತುರನಾದ ಅಭಿಮನ್ಯು ಎದುರುಗಡೆ ಇದ್ದಂತಹ ಲಕ್ಷಣನ ಸೈನ್ಯದಲ್ಲಿದ್ದಂತಹ ರಥದಲ್ಲಿದ್ದಂತಹ ಸಾರಥಿಯನ್ನು ಮೊದಲು ಕೊಂದ, ಧ್ವಜವನ್ನ ಬೀಳಿಸಿದ. ಉಳಿದವರೆಲ್ಲ ಒಟ್ಟಿಗೆ ಅಟ್ಯಾಕ್ ಮಾಡಿದ್ರು, ಅವರು ಅಷ್ಟೂ ಜನಕ್ಕೆ ಒಟ್ಟಿಗೆ ಉತ್ತರವನ್ನ ಕೊಟ್ಟ. ಹತಾಸ್ತು ರಥೇ ತಿಷ್ಟನ್ ಲಕ್ಷಣ ಪರವೀರ, ತನ್ನ ಸಾರಥಿ ಸತ್ತ, ಧ್ವಜ ಬಿದ್ದೋಯ್ತು, ಚಕ್ರ ತುಂಡಾಯ್ತು, ಕೈಲಿರುವ ಆಯುಧಗಳು ಪುಡಿ ಆಯ್ತು, ಇವನು ಕೊಂದು ಬಿಡ್ತಾನೆ ಅಂತ ಭಯಸಿ ಅದಕ್ಕೇನಾದ್ರೂ ಪರಿಹಾರ ಕಂಡುಕೊಳ್ಳುವ ನೆಪದಲ್ಲಿ ಮತ್ತೆ ಆಯುಧಗಳನ್ನ ಸ್ವೀಕರಿಸಿ ಯುದ್ಧಕ್ಕೆ ಬಂದ್ರೆ ಅಭಿಮನ್ಯು ಸಿದ್ಧನಾಗಿದ್ದ ಮಾನಸಿಕವಾಗಿ, ಇವನನ್ನು ಇವತ್ತು ಮುಗಿಸಿಯೇ ಹೋಗುದು ಅಂತ. ಅದರ ಜೊತೆಗೆ ಏನಾಯ್ತು ಅಂತ ಅಂದ್ರೆ, ಇದು ಅವನ ಕಲ್ಪನೆ ಆದ್ರೆ ಇಲ್ಲಿ ಕೌರವರು ಯೋಚನೆ ಮಾಡ್ತಾ ಇದ್ರು. ಸುಮಾರು 10 ದಿವಸಗಳ ತನಕದ ಯುದ್ಧದಲ್ಲಿ ಮೊದಲಿಗೆ ಸತ್ತವನು ಅಂದ್ರೆ ಪಾಂಡವರ ಕಡೆಯಿಂದ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಹಾನಿಯಾದದ್ದು ಅಭಿಮನ್ಯುವನ್ನು ಕಳ್ಕೊಂಡ ಪ್ರಸಂಗದಲ್ಲಿ. ಅದಕ್ಕಿಂತ ಪೂರ್ವದಲ್ಲಿ ಅಷ್ಟು ದೊಡ್ಡ ಶತ್ರುಗಳ ಆಕ್ರಮಣ, ಸೈನ್ಯ ನಾಶ ಇತ್ಯಾದಿಗಳು ಯಾವುದು ಕಾಣಲಿಲ್ಲ. ಭೂರಿಶ್ರವಸ್ಸು ಮತ್ತು ಸಾತ್ಯಕಿ ಇವರಿಬ್ರು ಕೂಡ ಯುದ್ಧಕ್ಕೆ ನಿಲ್ತಾರೆ. ಆ ಕಡೆಯಿಂದ ಅಭಿಮನ್ಯು ನಿಂತ್ರೆ, ಈ ಕಡೆಯಿಂದ ಲಕ್ಷಣನ ಜೊತೆಗೆ ಹೋರಾಡ್ತಾ ಇದ್ರೆ, ಯುದ್ಧದ ಮತ್ತೊಂದು ಭಾಗದಲ್ಲಿ ಸಾತ್ಯಕಿ ಮತ್ತು ಭೂರಿಶ್ರವಸ್ಸು. ಈ ಭೂರಿಶ್ರವಸ್ಸು ಬಹಳ ಬಲಿಷ್ಠ, ಅವನು ಸಾತ್ಯಕಿಯನ್ನು ಹಿಡಿದು ಕತ್ತಿಯನ್ನು ಹಿಡಿದು ಕೊಂದೇ ಬಿಡ್ತಾನೆ ಅಂತ ಆಗೋಯ್ತು. ಆವಾಗ ದೂರದಲ್ಲಿ ನಿಂತಿದ್ದಂತಹ ಕೃಷ್ಣ ಅರ್ಜುನನಿಗೆ ತೋರಿಸ್ತಾನೆ, ನೋಡು ಸಾತ್ಯಕಿಯನ್ನು ಹೊಡಿತಾ ಇದ್ದಾನೆ, ಗಮನಿಸು ಅಂತ.
ಗಮನಿಸು ಅಂತ ಹೇಳಿದ ತಕ್ಷಣ ಬಾಣವನ್ನ ತೆಗೆದು ಯುದ್ಧದಲ್ಲಿ ಒಂದು ಯುದ್ಧ ಆಗ್ತಾ ಇದೆ, ಅದರ ಮಧ್ಯದಲ್ಲಿ ಇನ್ನೊಂದು ಎಡಗೈಯಿಂದ ಬಾಣವನ್ನ ಮತ್ತೆ ಪ್ರಯೋಗ ಮಾಡಿ ಮತ್ತೆ ಯುದ್ಧ ಮಾಡ್ತಾ ಇದ್ದಾನೆ. ಎಡಗಡೆಯಿಂದ ಬಿಟ್ಟದ್ದೇನು ಅಂದ್ರೆ ಒಂದು ಸಣ್ಣ ನಾರಾಚ. ಅದೇನು ಅಂದ್ರೆ ಕೇವಲ ಯುದ್ಧದಲ್ಲಿ ಶತ್ರುವಿನ ಕೈಯ ಗ್ಲೌಸಿನ ಮಧ್ಯದ ಎಡೆಯಲ್ಲಿ ಹೋಗಿ ತೂರಿ ಕೈಯನ್ನೊಂದು ಸರ್ತಿ ಹಿಂದಕ್ಕೆ ಸರಿಯುವಂತೆ ಮಾಡಿತು. ಯಾವಾಗ ಹಿಂದೆ ಸರಿಯಿತು ಕೈ, ಸಾತ್ಯಕಿ ತಕ್ಷಣ ಕೈ ಬಿಡಿಸ್ಕೊಂಡು ಮುಂದಕ್ಕೆ ನುಗ್ಗಿ ಆ ಶತ್ರುವಿನ ಕೈಯಿಂದ ತಪ್ಪಿಸಿಕೊಂಡು ಮತ್ತೆ ಯುದ್ಧಕ್ಕೆ ನಿಂತ. ಅರ್ಜುನನಿಗೆ ಕೆಲಸ ಆಯ್ತು, ತಾನು ಮಾಡ್ಬೇಕಾದ್ ಬಿಡಿಸುವುದಷ್ಟೇ ಕೆಲಸ ಇತ್ತು. ಇನ್ನು ಪ್ರತಿ ಹೆಜ್ಜೆ ಹೆಜ್ಜೆಗೂ ಬಾಯಿಗೆ ಮಗುವಿಗೆ ಹಾಲು ಹಾಕಿದಾಗೆ ಕುಡಿಸ್ತಾ ಇರ್ಬೇಕು ಅಂತ ಏನಲ್ಲ. ಒಂದು ಸಲ ವೀರರಾದವರಿಗೆ ದಾರಿ ತೋರಿಸಿದ್ರೆ ಮುಂದೆ ಅವರೇ ಹುಡ್ಕೊಳ್ತಾರೆ ಅಂತ ಅಭಿಮನ್ಯುವನ್ನು ಬಿಟ್ಟ. ಅಭಿಮನ್ಯು ತೀವ್ರವಾಗಿ ಮತ್ತೆ ಪ್ರತ್ಯುತ್ತರವನ್ನ ಕೊಟ್ಟು ಯುದ್ಧವನ್ನ ಮುಂದುವರೆಸಿದ. ಅದರ ಜೊತೆಗೆ ಸಾತ್ಯಕಿ ಮತ್ತು ಭೂರಿಶ್ರವಸ ಯುದ್ಧ ಇನ್ನೊಂದು ದಿಕ್ಕಿನಲ್ಲಿ ಮುಂದುವರಿಯಿತು. ಕೃಷ್ಣನ ಒಟ್ಟಿಗೆ ಇದ್ದವನಾದ್ರಿಂದಾಗಿ ಸಾತ್ಯಕಿ ಮತ್ತು ಕೃಷ್ಣ ಹೆಚ್ಚು ಕಮ್ಮಿ ವಯಸ್ಸಿನಲ್ಲಿ ಒಂದೇ. ಅರ್ಜುನ ಒಂದು ದಿವಸ ದೊಡ್ಡವನು ಸಾತ್ಯಕಿಗೆ. ಅದರಿಂದಾಗಿ ಕೃಷ್ಣ ಎಷ್ಟೇ ಹೇಳಿಕೊಟ್ರು ಅವನಿಗೆ ಅರ್ಜುನ ಹೇಳಿಕೊಟ್ರೆ ಖುಷಿ ಆಗ್ತಿತ್ತು. ಅರ್ಜುನನ ಹಚ್ಕೊಂಡಿದ್ದ. ಅದರಿಂದ ಏನಾಗ್ತಿತ್ತು ಅಂದ್ರೆ ಎಷ್ಟೋ ಸಲ ಅವನ ನಂಬಿಕೆಯಲ್ಲಿ ಕೃಷ್ಣನಿಗಿಂತ ಅರ್ಜುನನೇ ಸ್ವಲ್ಪ ಬೆಟರು ಅಂತ ಯುದ್ಧದಲ್ಲಿ. ಯಾಕಂದ್ರೆ ಯಾರಿಗೆ ಯಾರು ಹತ್ರ ಆಗಿರ್ತಾರೋ ಅವ್ರು ದೊಡ್ಡವ್ರ ತರ ಕಾಣಿಸ್ತಾರೆ, ಎಲ್ರಿಗೂ ಹಾಗೆ ಲೋಕದಲ್ಲಿ. ಹಾಗಾಗಿ ಅದು ಒಂದೇ ದೋಷ. ವಸ್ತುತ ಒಳ್ಳೆಯವನು, ಅವನ ದೋಷ ಏನು ಅಂತ ಹೇಳುವಾಗ ಕೃಷ್ಣನಿಗಿಂತ ಅರ್ಜುನ ಗ್ರೇಟ್. ಯುದ್ಧದ ವಿಷಯದಲ್ಲಿ ಅರ್ಜುನ ಒಂದೇ ಯಾರು ಇಲ್ಲ, ಅವನೇ ಸರ್ವಸ್ವ ಅಂತ ಅವನ ಭಾವನೆ. ಆದ್ರೆ ಆ ಮಧ್ಯದಲ್ಲಿ ಒಂದು ಸರ್ವಸ್ವ ಆಗ್ಬೇಕು ಅಂದ್ರೆ ಅನಿವಾರ್ಯವಲ್ಲದ ಗೆರೆಯನ್ನ ಅಳಿಸಿದವನು ಅವನೇ. ಅದು ಅಳಿಸಿದ್ರಿಂದ ಅವನ ಸಾಮರ್ಥ್ಯ ದೊಡ್ಡದಾಯ್ತು. ಸಾತ್ಯಕಿ ಮತ್ತು ಭೂರಿಶ್ರವಸರ ನಡುವಿನ ತೀವ್ರವಾದ ಯುದ್ಧ ಒಂದು ಕಡೆ ನಡೀತಾ ಇದೆ, ಇನ್ನೊಂದು ಕಡೆಯಿಂದ ಇವರಿಬ್ರು ಯುದ್ಧ ಮಾಡ್ತಾ ಇದ್ದಾರೆ ಅನ್ನುವಲ್ಲಿಗೆ ನಾವು 74ನೆಯ ಅಧ್ಯಾಯವನ್ನ ನೋಡಿದ್ದಾಯಿತು. ಇನ್ನು 75ನೆಯ ಅಧ್ಯಾಯದಲ್ಲಿ ಕುರುಪಾಂಡವರು ಇನ್ನು 2 ರೀತಿಯ ವ್ಯೂಹಗಳನ್ನ ಕಟ್ತಾರೆ, ಕ್ರೌಂಚ ಮತ್ತು ಮಕರ ವ್ಯೂಹ ಅಂತ. ಆ ಮಕರ ವ್ಯೂಹದ ಮೂಲಕ ಯುದ್ಧ ಹೇಗಾಯಿತು ಅನ್ನೋದನ್ನ ನಾವು ಮುಂದಿನ ಶನಿವಾರದ ಸಂದರ್ಭದಲ್ಲಿ, ನಾಳೆ ಇಲ್ಲ, ಮುಂದಿನ ಶನಿವಾರ, ಇವತ್ತೊಂಚೂರು ಗಡಿಬಿಡಿ ಆಯಿತು, ಮುಂದಿನ ಶನಿವಾರ ನಾವು ಕರೆಕ್ಟಾಗಿ ಶನಿವಾರ ಇಲ್ಲ, ಮುಂದಿನ ಶನಿವಾರ ಇಲ್ಲ, ಇನ್ನು ಜೂನ್. ಮುಂದಿನ ಶನಿವಾರ ಸಿರಗುಪ್ಪದಲ್ಲಿರ್ತೇನೆ, ಹಾಗಾಗಿ ಅಲ್ಲಿ ಉಪನ್ಯಾಸ ಇರೋದ್ರಿಂದ ಹೋಗ್ಬೇಕಾಗತ್ತೆ. ಅದರ ನೆಕ್ಸ್ಟ್ ಶನಿವಾರದಿಂದ ಸಂಜೆ 5ರಿಂದ 6:30 ಅಥವಾ 4:15 ಆದ್ರೆ 4:15 ಇಂದ 6:30 ರೆಗ್ಯುಲರ್ ಟೈಮ್ ಹಾಗೆ ಇರುತ್ತೆ. ಒಂದೋ 4:15 ಒಂದೋ 5 ಹೀಗೆ ಇರುತ್ತೆ. ಆ ಸಮಯದಲ್ಲಿ ನಾವು ಅನುಸಂಧಾನ ಮಾಡಬಹುದು. ಮತ್ತೆ ನಾಳದು ಸೇರೋಣ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣಾರ್ಪಣಮಸ್ತು.